ಜಾತಿ ಸಮೀಕ್ಷೆ ವಿಚಾರದಲ್ಲಿ 50% ಕೂಡ ಈ ಒಂದು ಸರ್ವೆ ತಲುಪ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಈ ಸರ್ವೆಗೆ ಸರಿಯಾದಂಥ ಸ್ಪಂದನೆ ಸಿಗ್ತಾ ಇಲ್ಲ. ಕೆಲವು ಸ್ವಯಂ ಪ್ರೇರಿತವಾಗಿ ನಾನು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳ್ತಾರೆ. ಗಣತಿ ಯಾವುದು, ಸಮೀಕ್ಷೆ ಯಾವುದು? ನಿಮಗೆ ಮತ ಎಣಿಕೆ ಕೌಂಟಿಂಗ್ ಬರುತ್ತದೆ. ಅದೇ ರೀತಿಯಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅಂತ ಬಂದಾಗ ಜಾತಿ ಗಣತಿ ಅಂತ ಬರುತ್ತೆ. ಕ್ಯಾಸ್ಟ್ ಸರ್ವೆ ಅಂತ ಬಂದಾಗ ಅದು ಸಮೀಕ್ಷೆ. ಯೂಶುವಲ್ ಆಗಿ ನಾವು ಮತದಾನೋತ್ತರ ಸಮೀಕ್ಷೆ, ಮತದಾನ ಪೂರ್ವ ಸಮೀಕ್ಷೆ ಅಂತ ಕರೆದಾಗ ಪೂರ್ತಿ ನಂಬರ್ ಇರಲ್ಲ. ಅದರಲ್ಲಿ ಎಲ್ಲ ಮನೆಗಳಿಗೂ ಹೋಗಿ ನೀವು ಯಾವುದಕ್ಕೆ ಓಟ್ ಹಾಕಿದ್ರಿ, ಯಾವುದಕ್ಕೆ ಓಟ್ ಹಾಕ್ತೀರಿ ಅದನ್ನು ಕೇಳ್ಕೊಂಡು ಬಂದು ಅದನ್ನ ಸಮೀಕ್ಷೆಯನ್ನು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ಒಂದು ಸ್ಯಾಂಪಲ್ ಸೈಜ್ ಅಂತ 1000 ಜನ ವೋಟ್ ಮಾಡಿದರೆ 100, 150, 200 ಜನ ಇದನ್ನ ಇಟ್ಕೊಂಡು ನೋಡಪ್ಪ ಈ ಭಾಗದಲ್ಲಿ ಇಂಥ ಪಕ್ಷ ಅಧಿಕಾರಕ್ಕೆ ಬರಬಹುದು ಅಥವಾ ಇಂಥ ವ್ಯಕ್ತಿ MLA ಆಗಬಹುದು, ಇದನ್ನು ಹೇಳ್ಬೋದು ಅಷ್ಟೇ. ಇದು ಕ್ಲಿಯರ್ ಆಗಿ ಕ್ಯಾಸ್ಟ್ ಸೆನ್ಸಸ್ ಅಂತ ಬಂದಾಗ ಕ್ಯಾಸ್ಟ್ ಸೆನ್ಸಸ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾತ್ರ ಜಾತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುತ್ತೋಲೆಗಳು ಕೂಡ ಇದೀಗ ರೋಲ್ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥದ್ದೇನು ಸಮೀಕ್ಷೆ ಅಂತ. ಸಮೀಕ್ಷೆಯನ್ನು ಇವರು ಕ್ಯಾಸ್ಟನ್ನು ವರ್ಡ್ ಬಳಸಿದ್ದಾರಾ? ಕ್ಯಾಸ್ಟನ್ನು ವರ್ಡು ಬಳಸಿಲ್ಲ. ಇವರು ಬಳಸಿರ್ತಕ್ಕಂಥ ಪದ ಹೇಗೆ ಅಂದರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಅಂದರೆ ಜನರ ಜೀವನ ಮಟ್ಟವನ್ನು, ಶೈಕ್ಷಣಿಕ ಮಟ್ಟವನ್ನು, ಸಾಮಾಜಿಕ ಮಟ್ಟವನ್ನು ಅಳೆಯುವಂತಹ ಒಂದು ಅಳತೆಗೋಲು ಅಂತ ನಾವು ಕರೆಯಬಹುದಾಗುತ್ತೆ. ಇದನ್ನು ಜನ ಸೇರಿಸ ತಗೊಂಡಿದ್ದಾರಾ? ಕೆಲವರು ಇಲ್ಲ, ಕೆಲವರು ವೀಕೆಂಡು, ಈ ಆಯುಧ ಪೂಜೆ, ವಿಜಯದಶಮಿ ಆ ಟೈಮಲ್ಲಿ ಕೆಲವರು ಟ್ರಿಪ್ಗಳಿಗೆ ಹೋಗ್ಬಿಟ್ಟಿದ್ರು. ಈಗ ಬಂದರೆ ದೀಪಾವಳಿ, ಈ ವೀಕೆಂಡ್ ಸಿಗ್ತಾ ಇದೆ, ಈಗಲೂ ಕೂಡ ಅನೇಕರು ಹೋಗ್ತಾ ಇದ್ದಾರೆ. ಕೆಲವರು ಮನೇಲಿ ಇದ್ದರೂ ನಾವು ಬರಲ್ಲ ಅಂತಾರೆ, ಕೆಲವರು ಇರಲ್ಲ, ನನ್ನ ಹೆಂಡತಿ ಬಂದಿಲ್ಲ ಅಂತ ಗಂಡ ಇಲ್ಲ ಅಂತ ಹೆಂಡತಿ. ಇಂಥ ವಿಚಾರಗಳು ಬಂದಾಗ ಸಮೀಕ್ಷೆಗೆ ಇದೊಂದು ಅಡ್ಡ ಆಗ್ತಾ ಇದೆಯಾ, ತಡೆ ಆಗ್ತಾ ಇದೆಯಾ, ಅಥವಾ ಈ ಸಮೀಕ್ಷೆ ಪರ್ಪಸ್ಗೇನೆ ಇದು ಪೆಟ್ಟು ಬೀಳ್ತಾ ಇದೆಯಾ, ಅಥವಾ ಒಂದು ಸರ್ಕಾರಕ್ಕೆ ಇಲ್ಲಿ ಬೇಕಿರೋದು ತಮ್ಮ ಜನಾಂಗದವರು, ಇಂತಿಂಥ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಅಂದಾಜು ಸಿಕ್ಕಿದ್ರೆ ಸಾಕ ಅವ್ರಿಗೆ. ಈ ಜಾತಿ ಸಮೀಕ್ಷೆ ಅನ್ನೋದು ಬೇಕೋ ಬೇಡವೋ ಆ ಒಂದು ಜಾತಿ ಅನ್ನೋ ವಿಷಯನೇ ಜಾಸ್ತಿ ಕಾಯಿನಾಗ್ತಾ ಇದೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವಿಚಾರಕ್ಕಿಂತ ಹೆಚ್ಚಾಗಿ. ಇದು ಓಕೆ ಇದೆಯಾ, ಇದು ಸರಿ ಇಲ್ವಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ನಿಮಗೊಂದು ಡಿಬೇಟ್ಗೆ. ನಮಸ್ತೆ. ಇನ್ನೊಂದು ಕಡೆ ಯದುಕುಮಾರ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ಯದುಕುಮಾರ್ ಅವರೇ ನಿಮಗೆ. ಸರ್ ನಮಸ್ತೆ. ಸುಭಾಷ್ ಶುಗಾರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಸುಭಾಷ್ ಶುಗಾರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಫೈನ್. ಈಗ ಇಲ್ಲಿ ಒಂದು ಕಡೆ ಸುಧಾಮೂರ್ತಿ ನಾರಾಯಣಮೂರ್ತಿ ಅವರ ಮನೆಗೆ ಹೋದಾಗ ನಟರಾಜ್ ಗೌಡ್ರೆ ಈ ಒಂದು ಸಮೀಕ್ಷೆಗೆ ಸ್ವಯಂ ದೃಢೀಕರಣ ಪತ್ರ, ಮಾಹಿತಿ ನೀಡಲು ನಿರಾಕರಣೆ ಮತ್ತು ಸ್ವಯಂ ದೃಢೀಕರಣ ಪತ್ರ ಅಂತ ಕೊಟ್ಬಿಟ್ಟಿದ್ದಾರೆ. ನೋಡಪ್ಪ, ನಾವು ಹಿಂದುಳಿದ ಯಾವ ಜಾತಿಗೂ ಸೇರಿದವರಲ್ಲ, ಆದ್ದರಿಂದ ಈ ಸಮೀಕ್ಷೆಗೆ ಸರ್ಕಾರಕ್ಕೆ ನಮ್ಮಿಂದ ಉಪಯೋಗ ಇಲ್ಲ, ಆದ್ದರಿಂದ ನಾವು ಇದರಲ್ಲಿ ಭಾಗವಹಿಸ್ತಾ ಇಲ್ಲ, ನಾರಾಯಣಮೂರ್ತಿ ಸುಧಾಮೂರ್ತಿ ಅಂತೇಳಿ ಪತ್ರವನ್ನೇ ಬರೆದ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿರೋದೇನು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಅಂತ ಹೇಳಿ. ಏನು ಅನಿಸ್ತು ನಿಮಗೆ? ಸುಧಾಮೂರ್ತಿ ನಾರಾಯಣಮೂರ್ತಿ ಅವರು ಈ ಸಮೀಕ್ಷೆಗೆ ನಾವು ಪಾಲ್ಗೊಳ್ಳಲ್ಲ, ಇನ್ನಲ್ಲೂ ಆಗಲ್ಲ ಅಂತ ಹೇಳಿದಾಗ ನಿಮ್ಗೆ ಏನು ಅನಿಸ್ತು ಅಂತ? ಇಲ್ಲ, ನಮಗೆ ಒಂದು ಆಶ್ಚರ್ಯ ಆಗಿದ್ದು, ಭಾಳ ಆಶ್ಚರ್ಯ ಆಗಿದೆ ಅಂದರೆ ಅವ್ರು ಬಹಳ ಜನ, ಅವರು ಓದಿದವರು, ತಿಳಿದವರು, ಸಮಾಜದಲ್ಲಿ ಬಹಳ ಸಾಧನೆ ಮಾಡಿದವರು, ಹೆಸರು ಮಾಡಿದವರು, ಖ್ಯಾತಿ ಗಳಿಸಿದಂಥವ್ರು, ಅವರಿಗೆ ಈ ರೀತಿಯ ಭಾವನೆ ಇದ್ರ ಬಗ್ಗೆ ಬಂದಿದೆ ಅನ್ನೋದು ಆಶ್ಚರ್ಯ ಆಗಿದೆ ನಮಗೆ. ಯಾಕಂದ್ರೆ ನೋಡಿ, ಹಿಂದುಳಿದ ವರ್ಗಗಳ ಆಯೋಗ ಅಷ್ಟೇ ಅದು. ಆ ಆಯೋಗ ಮಾಡ್ತಾ ಇರ್ತಕ್ಕಂತಹ ಸಮೀಕ್ಷೆ ಇದೆಯಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆನೇ ಹೊರತು ಜಾತಿ ಸಮೀಕ್ಷೆ ಅಥವಾ ಜಾತಿ ಜನಗಣತಿ ಅಲ್ಲ. ಒಂದು. ನಂಬರ್ 2, ಒಂದು ರಾಜ್ಯ ಸರ್ಕಾರವಾಗಿ ಒಂದು ರಾಜ್ಯದ ಒಳಿತಿಗಾಗಿ 7 ಕೋಟಿ ಜನಗಳನ್ನು ಒಳಗೊಂಡಂತೆ ಈ ತರ ಒಂದು ಸಮೀಕ್ಷೆ ಮಾಡ್ತಾ ಇದೆ. ಆ ಸಮೀಕ್ಷೆಗಳ ಮುಖಾಂತರ ಕೆಲವು ದತ್ತಾಂಶಗಳನ್ನ ತೆಗೆದುಕೊಂಡು, ಆ ದತ್ತಾಂಶಗಳ ಮುಖಾಂತರ ಒಂದು ವರದಿಗಳನ್ನ ತೆಗೆದುಕೊಂಡು, ವರದಿಗಳ ಮುಖಾಂತರ ಯೋಜನೆಗಳನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ನಾವು ಭಾಗವಹಿಸ್ತೀವಿ, ನೀವು ಭಾಗವಹಿಸಿ ಅಂತ ಹೇಳ್ಬೇಕಾದಂತ ಜಾಗದಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾಗಿ ಒಂದು ಶೋಚನೀಯ ಸ್ಥಿತಿಯಲ್ಲಿ ಅವರನ್ನ ಜನ ಪಿಟಿ. ನನಗೆ ಒಂದು ವಿಷಯ ಕ್ಲಾರಿಫೈ ಮಾಡಿ ಗೌಡ್ರೆ, ಇದು ಸೆನ್ಸಸ್ ಸರ್ವೆನಾ? ಸರ್ವೆ ನಾನು ನಿಮಗೆಲ್ಲ ಸರ್ವೆ ಮಾಡ್ತಾ ಇದ್ದೀನಿ. ಸಮೀಕ್ಷೆ, ಈ ಸರ್ವೆ ಅನ್ನೋ ಒಂದು ವಿಷಯ ಬಂದಾಗ ಇದರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಸ್ಯಾಂಪಲ್ ಸೈಜೇ ಇರೋದು. ನನ್ನ ನಾಲೆಡ್ಜು ಅಕಸ್ಮಾತ್ ನನ್ನ ಎಣಿಕೆ ತಪ್ಪಾಗಿದ್ರೆ ನಾನು ಕರೆಕ್ಟ್ ಮಾಡಬಹುದು. ಸರ್ವೆ ಅಂತ ಬಂದಾಗ ಈಚ್ ಅಂಡ್ ಎವ್ರಿಬಡಿ ಇದರಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ನಿಮ್ಗೆ ಯಾವುದು ಕಡ್ಡಾಯ ಇಲ್ಲ. ಕರೆಕ್ಟ್. ಅವ್ರ ವಿವೇಚನೆ, ಅವ್ರಿಗೆ ಇಷ್ಟ ಇದ್ರೆ ಮಾಹಿತಿ ಕೊಡಬಹುದು, ಕಷ್ಟ ಆದ್ರೆ ಬಿಡಬಹುದು ಅಂದಾಗ ಸುಧಾಮೂರ್ತಿ ನಾರಾಯಣಮೂರ್ತಿ ಅವ್ರನ್ನ ವಿಲನ್ ರೀತಿಯಲ್ಲಿ ನೋಡಕ್ಕೆ ನಿಮ್ಗೆ ಏನಿದೆ ರೈಟ್ಸ್? ನಮ್ಗೆ ಯಾಕೋ ಏನ್ ಈ ತರ ಮಾಡ್ಬಿಟ್ಟಿದ್ದಾರೆ, ಇವ್ರಿಗೆ ಮಾಡಬಾರ್ದಾಗಿತ್ತು. ಅವ್ರೇನ್ ದೊಡ್ಡ ಬೃಹಸ್ಪತಿ, ಸಿದ್ದರಾಮಯ್ಯ ಬೃಹಸ್ಪತಿಗಳ ಅವರು ದೊಡ್ಡ ಬೃಹಸ್ಪತಿಗಳ ಅಂದ್ರೆ ಯಾಕೆ ಯಾರು ನಾನು ಕೊಡಲ್ಲ ಅಂತಾನಪ್ಪ, ಅವನ ಇಚ್ಛೆ ಅದು. ಫಸ್ಟ್ ಆಫ್ ಆಲ್ ಕ್ಯಾಸ್ಟ್ ಸೆನ್ಸಸ್ ಮಾಡಕ್ ನಿಮ್ಗೆ ಏನೂ ಇಲ್ಲ, ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಜಾತಿ ಗಣತಿ ಮಾಡಕ್ಕೆ. ಜಾತಿ ಗಣತಿ ಮಾಡಕ್ ನಮ್ಗೆ ಅಧಿಕಾರನೇ ಇಲ್ಲ.
ನಮ್ಗೆ ಆ ಅಧಿಕಾರವನ್ನು ನಾವು ಉಪಯೋಗಿಸ್ಕೊಂಡು ಜಾತಿ ಗಣತಿ ಏನು ಮಾಡ್ತಾ ಇಲ್ಲ. ನಾವು ಸಮೀಕ್ಷೆ ಮಾಡೋ ಇದ್ರ ಉದ್ದೇಶ ತುಂಬಾ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಈ ಉದ್ದೇಶ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಯೋಜನೆಗಳನ್ನ ಹಾಕ್ಲಿಕ್ಕೆ, ಸಂಪನ್ಮೂಲಗಳ ಮರು ಹಂಚಿಕೆ ಮಾಡಲಿಕ್ಕೆ ಈ ಒಂದು ಅವಶ್ಯಕತೆ ಇದೆ. ಇದು ಅವಶ್ಯಕತೆ, ಸರ್ಕಾರದ ಈಗಿನ ಸಮಯದ ಅವಶ್ಯಕತೆ ಇದು, ಈ ದಶಕದ ಅವಶ್ಯಕತೆ ಇದು. ಮುಂದಿನ 50 ವರ್ಷಗಳಾದ್ರೂ ಕೂಡ ಎಲ್ಲರೂ ಸಮಾನರಾಗ್ತಾರ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ. ಇಂಥದ್ರೊಳಗೆ ಏನ್ ಗೊತ್ತಾ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನ್ಕೊಂಡಿರ್ತಾರಲ್ಲ, ಅವರು ಇಂಥದಕ್ಕೆ ಮುನ್ನುಡಿಯನ್ನು ಬರೀಬೇಕು, ಮುಂದೆ ನಿಂತು ಮಾಡಬೇಕು. ಹೊಣೆಗಾರಿಕೆ ಅಂತ ಇರ್ತದೆ, ಒಂದು ಸಾಮಾಜಿಕ ಹೊಣೆಗಾರಿಕೆ ಇರ್ತದೆ. ಆ ಸಾಮಾಜಿಕ ಹೊಣೆಗಾರಿಕೆಯನ್ನು ಅವರು ಇದು ಹೊಣೆಗೇಡಿಗಳು ಅವರಿಬ್ರು. ನಾರಾಯಣಮೂರ್ತಿ, ಸುಧಾಮೂರ್ತಿ ಅವರು ಹೊಣೆಗೇಡಿಗಳು. ಏನಂತ ಅವ್ರ ವೈಯಕ್ತಿಕ ಇಚ್ಛೆ ಇರ್ಬೋದು, ಅವ್ರ ವೈಯಕ್ತಿಕ ಇಚ್ಛೆ ಒಬ್ಬ ಸಾಮಾನ್ಯ ಪರಿಣಾಮ ಏನಾಗಲ್ಲ. ಈಗ ಅವರೇ ಕೊಟ್ಟಿರೋ ಪತ್ರ, ನಾನು ಅದರ ಡೀಟೇಲ್ಸ್ ಅನ್ನ ರಿವೀಲ್ ಮಾಡಲ್ಲ, ಇಲ್ಲಿ ಮಾಡಬಾರದು, ನನ್ನ ಕೆಲಸ ಕೂಡ ಅಲ್ಲ ಅದು. ಕೊಟ್ಟಿರೋ ಪತ್ರ ಅದ್ರ ಉಳಿದ ಭಾಗ ಈ ಪತ್ರದ ಕೆಳಭಾಗದಲ್ಲಿ ಇರ್ತದೆ. ಇಲ್ಲಿ ಇದು ಫುಲ್ ವೈರಲ್ ಆಗಿದೆ, ಬೇರೆ ವಿಚಾರ. ಆದರೆ ನಾನು ಒಬ್ಬ ಜವಾಬ್ದಾರಿಯುತ ಒಂದು ವಾಹಿನಿ ಕಡೆಯಿಂದ ನಾನು ಹೇಳ್ತೇನೆ, ಮಾಹಿತಿ ನೀಡಲು ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ ಅಂತ ಒಂದು ಪ್ರಿಂಟೆಡ್ ವರ್ಷನ್ ನೀವೇ ಕೊಟ್ಬಿಟ್ಟು ಇದ್ರಲ್ಲಿ ಯಾರು ಆಯ್ತಪ್ಪ ನಾನು ಮಾಹಿತಿ ಕೊಡಲ್ಲ ಅಂತ ಅವ್ರು ಹೇಳಿದ ಮಾತ್ರಕ್ಕೆ ಹೊಣೆಗಾಡಿ ಮಾಡ್ತಿರಲ್ಲ ಹೆಂಗ್ ನೀವು? ಈ ಪತ್ರ ನೀನ್ ಈ ತರ ಕೊಡ್ಬೋದಪ್ಪ, ನಾನು ಮಾಹಿತಿ ಕೊಡಕ್ ನಿರಾಕರಿಸ್ತಾ ಇದ್ದೀನಿ ಅಂತ ಹೇಳುವವರು ನೀವೇ. ಇದ್ರಲ್ಲಿ ಬರೆದ್ಬಿಟ್ಟು ಸೈ ನಾನು ಮಾಡಲ್ಲಪ್ಪ, ಇದಕ್ಕೆ ಬರಲ್ಲ ನಾನು ಅಂತ ಹಾಕಿದ್ರೆ ಮಹಾನ್ ಅವ್ರು ಏನೋ ಸಮಾಜ ದ್ರೋಹಿಗಳ ರೀತಿಯಲ್ಲಿ, ಹೊಣೆಗಾಡಿ ರೀತಿಯಲ್ಲಿ ಬಿಂಬಿಸೋರು ನೀವೇ ಅಂದ್ರೆ ಹೆಂಗೆ? ಯಾವ್ದಾದ್ರು ಒಂದಷ್ಟು ಟಿಕಾನ್ ಆಗ್ಬೇಕು ನೀವು. ಕರೆಕ್ಟ್ ರಮಾಕಾಂತ್ ಅವರೇ, ಈ ಚುನಾವಣೆಗಳಲ್ಲಿ ನೋಟಾ ಅಂತ ಒಂದಿರುತ್ತೆ. ಕರೆಕ್ಟ್. ನನ್ ಆಫ್ ದಿ ಅಬೌವ್ ಕಾಂಗ್ರೆಸ್, ಬಿಜೆಪಿ, JDS, ಆಪು ಯಾರಿಗಾಗ್ತಿ ನೋಟಾ ಅಂತಿರುತ್ತೆ. ನೋಟಾ ಅನ್ನೋದು ಏನ್ ಗೊತ್ತಾ, ಯಾರು ಬೇಕಾದ್ರೂ ಹಾಕ್ಬೋದು, ನಿಜ ಆದ್ರೂ ಕೂಡ ಒಬ್ಬ ಜವಾಬ್ದಾರಿ ಇರ್ತಕ್ಕಂತಹ ರಮಾಕಾಂತ್ ಅವರು, ನಟರಾಜ್ ಗೌಡನೋ ಇಲ್ಲ ಸುಧಾಮೂರ್ತಿ ಅವರು, ನಾರಾಯಣಮೂರ್ತಿ ಅವರು ನಾನು ನೋಟಾ ಹಾಕ್ತೀನಿ ಅಂತ ಹೇಳಿ ಇನ್ನೊಬ್ರಿಗೆ ಎನ್ಕರೇಜ್ ಮಾಡಬಾರ್ದು. ಈ 4 ಆಯ್ಕೆಗಳಲ್ಲಿ ಬೆಸ್ಟ್ ಯಾವ್ದು ಆಯ್ಕೆ ಇಲ್ಲ ರಮಾಕಾಂತ್ ಅವರೇ. ಈಗ ನಾವು 3 ನಿಂತಿದೀವಿ ಅಂತ ಅನ್ಕೊಳ್ಳಿ ಗೌಡ್ರೆ, ನಮ್ಮ 3ರಲ್ಲೂ ಒಬ್ಬ ಮತದಾರನಿಗೆ ಇವರು 3 ಫಿಟ್ ಇಲ್ಲ, ಇದಕ್ಕೆ ಇವರು 3 ಈ ಚುನಾವಣೆ ನಿಂತ್ಕೊಳ್ಳೋಕೆ, ನಮ್ಮ ಕ್ಷೇತ್ರವನ್ನ ಮುನ್ನಡೆಸೋದಕ್ಕೆ ಇವ್ರಿಗೆ ಇದು ಅರ್ಹತೆ ಇಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಚೂಸ್ ಮಾಡ್ಬೋದು ಗೌಡ್ರೆ. 3ರಲ್ಲೇ ಕಡಿಮೆ ಒಳ್ಳೆವ್ನು ಹುಡುಕು, ಕಡಿಮೆ ಕೆಟ್ಟವ್ನು ಹುಡುಕು, ಇದಕ್ಕೆ ನೀವ್ ಎಂಕರೇಜ್ ಮಾಡ್ದಂಗೆ ಆಗಲ್ವಾ ಇದು? ಸುಧಾಮೂರ್ತಿ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಬಿಜೆಪಿ ಜೊತೆಗೆ ಬಹಳ ಆಪ್ತತೆಯನ್ನ ನಂಟನ್ನು ಕೂಡ ಹೊಂದಿದ್ದಾರೆ, ನಿಮ್ಗೆ ಗೊತ್ತಿದೆ. ಆಗಿದ್ರೂ ಕೂಡ ಒಂದು ದೊಡ್ಡ ಮನುಷ್ಯ ಜಾಗದಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಯ್ತಾ? ನೋಡಿ, ಅವರು ನಿರಾಕರಣೆ ಮಾಡೋದು ಬಿಡೋದು ಬೇರೆ ವಿಷಯ ರಮಾಕಾಂತ್ ಅವರೇ. ಅವ್ರ ವೈಯಕ್ತಿಕ ಅವ್ರು ಗೌರವಿಸ್ಬೇಕು, ಅದು ಬಿಟ್ಬಿಡೋಣ. ಆದರೆ ಒಂದು ಸಾರ್ವಜನಿಕ ಜೀವನದಲ್ಲಿದ್ದು ಗಣ್ಯ ವ್ಯಕ್ತಿ ಅನ್ಸ್ಕೊಂಡು ಸಮಾಜಕ್ಕೆ ತಮ್ಮ ಕೊಡುಗೆ ಕೊಡುವಂಥ ಸಮಯದಲ್ಲಿ ಸಮಾಜಕ್ಕೆ ಕೊಡುಗೆ ಕೊಡದಲ್ಲಿ ನಾನು ತಿರಸ್ಕಾರ ಮಾಡ್ತೀನಿ, ಇದ್ರ ಮುಖಾಂತರ ನಾನು ಅದು ಇಸ್ ನಾಟ್ ಗುಡ್ ಅಂತ. ಇದು ಇಲ್ಲಿ ಏನಾಗ್ತಿದೆ, ಈಗ ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿ ಅವರ ಇಚ್ಛೆ ಇದು. ಬರೀ ಇವರು ಸ್ವಲ್ಪ ಖ್ಯಾತನಾಮರಿದ್ದಾರೆ, ಇನ್ಫೋಸಿಸ್ ಅಂತ ಸಂಸ್ಥೆ ಮುಖ್ಯಸ್ಥರಿದ್ದಾರೆ ಅನ್ನೋ ಕಾರಣಕ್ಕೆ ಹೈಲೈಟ್ ಜಾಸ್ತಿ ಆಗಿರಬಹುದು. ಅನೇಕರು ಈ ಸಮೀಕ್ಷೆ ವಿಚಾರದಲ್ಲಿ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ. ಇಲ್ಲಿ ಪಾಪ ಈ ಸಮೀಕ್ಷೆದಾರರಿಗಿರ್ತಕ್ಕಂಥ ತೊಂದರೆಗಳಿದೆಯಲ್ಲ, ಅನೇಕ ಮನೆಗಳಲ್ಲಿ ಗೇಟ್ ಹಾಕಕ್ಕೆ ಹೋದಾಗ ನಾಯಿ ಕಚ್ಚಿಬಿಟ್ಟಿದೆ ಅನೇಕರಿಗೆ. ನಾಯಿ ಅಟ್ಯಾಕ್ ಮಾಡಿರೋದು ನಿಜ ಇರಲಿ, ಅದೊಂದು ಕಡೆ ಒಂದು ಇಶ್ಯೂ ಅಂತ ಬಂದಾಗ ಇದನ್ನು ನಾವು ಫೇಸ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ ನಾವು. ಸಮೀಕ್ಷೆ ಕೆಲವರು ಮನಸ್ಸಿಲ್ಲಪ್ಪ, IPS IAS ಅಧಿಕಾರಿ ಲೆವೆಲಲ್ಲಿ ಇರೋರೇನೆ ಗಂಡ ಇಲ್ಲ ಅಂತ ಒಬ್ರು, ಹೆಂಡತಿ ಇಲ್ಲ ಅಂತ ಒಬ್ರು ಮಾತಾಡ್ತಾರೆ. ಕುಮಾರ್ ಗೌಡ್ರೆ ನಾನು ಬರಲ್ಲ ಈ ಸಮೀಕ್ಷೆಗೆ, ನನಗೆ ಇಷ್ಟ ಇಲ್ಲ ಅಂತ ಬಂದಾಗ ಅದು ಆ ವ್ಯಕ್ತಿಯ ಹಕ್ಕು ಅಂತ ಕನ್ಸಿಡರ್ ಮಾಡಬೇಕಾ, ಅವನ ಧಾರ್ಷ್ಟ್ಯ, ಅದು ಉದ್ದಟತನ, ಅವನು ಅಧಿಕ ಪ್ರಸಂಗಿತನ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿದ್ದೇನೆ ಅಂತ. ಸರ್, ಈಗ ಇವ್ರು ಯಾರು ವ್ಯಕ್ತಿಗಳಂತ ಹೇಳಿದ್ರು, ಸುಧಾಮೂರ್ತಿ ಅನ್ನೋರು, ಅವರ ಕುಟುಂಬ ಅದೇನು ಹೇಳ್ತು, ಇವ್ರಿಗೆ ಫಸ್ಟ್ ಇವಾಗ ಅರ್ಥ ಆಗ್ಬೇಕು ಸರ್. ಒಬ್ಬ ಉಪಮುಖ್ಯಮಂತ್ರಿಗೆನೆ ಗಣಿತದಾರರು ಅವ್ರ ಮನೆಗೆ ಹೋದಾಗ ಅವರಿಗೆ ಸುಮಾರು ಪ್ರಶ್ನೆಗಳು ಅರ್ಥ ಆಗಿಲ್ಲ, ಅವ್ರಿಗೆ ಸುಮಾರು ಪ್ರಶ್ನೆಗಳು ಅರ್ಥ ಆಗಿಲ್ಲ. ಆವಾಗ ಇವ್ರಿಗೆ ಅದು ಅರ್ಥ ಆಗುತ್ತೆ ಅನ್ನೋದು. ನಾರಾಯಣಮೂರ್ತಿ ನಿಮ್ಮ ಪಾರ್ಟಿಯೊಂದಿಗೆ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಅವರು ಸರ್. ನಾನು ಇವಾಗ ನಿಮ್ಮ ಪಕ್ಷದೊಂದಿಗೆ ಅವರ ಗುರುತಿಸಿಕೊಳ್ಳಿಕೆ ಇದೆ ಇದರಲ್ಲಿ. ಹಾಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ಯೋಜನೆಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ, ಬೇರೆ ಸಂದೇಶ ಕೊಡ್ತಿದ್ದಾರೆ ಅಂತ. ನಾನು ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇದ್ದೀನಿ ಸರ್, ಯಾವ್ದು ಪಕ್ಷದ ಹೆಸರು ಹೇಳ್ತಾ ಇದೆ ಅಂತಲ್ಲ, ನಾನು ಹೇಳ್ತಾ ಇರುವಂತದ್ದು ಈಗ ಕೋರ್ಟ್ ಒಂದು ಐದಿಲ್ಲ ಸರ್, ಇಟ್ ಇಸ್ ಆಪ್ಷನ್ ಅಂತ. ನೀವು ಅವ್ರನ್ನ ಯಾಕೆ ದೂಷಣೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ, ವಾರ್ಡ್ ವೈಸ್ ಹೋಗಿ ಸರ್, ಗಣಿತದಾರರು ಯಾರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ, ವಿಧಾನಸೌಧದಲ್ಲಿ ಇದಾರಲ್ಲ, ಅವ್ರ ಲಿಸ್ಟ್ ಇದೆ, ನಾನ್ ನೋಡಿದ್ದೀನಿ ಸರ್, ಅಲ್ಲಿ ಲಿಸ್ಟ್ ಇದೆ. ಸಾರ್ವಜನಿಕರು ಬಂದ್ಬಿಟ್ಟು ನಾನು ಈ ಮಾಹಿತಿ ಕೊಡಲ್ಲ, ಹಂಗಂದ್ರೆ ಕೊಡಲ್ಲ ಅಂದಾಗ ಅವ್ರನ್ನೆಲ್ಲ ದೇಶದ್ರೋಹಿಗಳು, ಯಾರೋ BK ಹರಿಪ್ರಸಾದ್ ಕರೆದಿದಾರಲ್ಲ, ಅವರೆಲ್ಲ ದೇಶದ್ರೋಹಿಗಳ ಏನ್ ಹೇಳ್ಬೇಕು? ಅವ್ರ ಇಚ್ಛೆ ಸರ್. ಅದಲ್ಲಿ ಕೋರ್ಟ್ ಇಸ್ ಗಿವನ್ ಇಟ್ಸ್ ಅನ್ ಆಪ್ಷನಲ್ ಅಂತ ಸರ್ಕಾರನೂ ಹೇಳ್ಬೇಕಾದಾಗ, ಕೋರ್ಟು ಹೇಳ್ಬೇಕಾದಾಗ, ಆಪ್ಷನಲ್ ಅಂದಾಗ
ಆಪ್ಷನಲ್ ಅಂದಾಗ ಅವ್ರಿಗೆ ಹೆಂಗೆ ನಮ್ಮ ನಟರಾಜ್ ಗೌರು ಹೊಣೆಗೆ ಹಿಡಿತಾರೆ, ಇಲ್ಲದೆ ಇರೋರು ಹೊಣೆಗೆಡಿಗಳು ಅವ್ರು ಯಾರು ಪಬ್ಲಿಸೈಸ್ ಮಾಡ್ತಾ ಇದಾರೆ. ಇಟ್ ಈಸ್ ಮೈ ಇಂಡಿವಿಜುವಲ್ ಚಾಯ್ಸ್, ದೇ ನಾಟ್ ಟೆಲ್ಲಿಂಗ್ ಎನಿ ಪಾರ್ಟೀಸ್ ಚಾಯ್ಸ್, ಇಟ್ ಇಸ್ ಅನ್ ಇಂಡಿವಿಜುವಲ್ ಚಾಯ್ಸ್. ಆಮೇಲೆ ನೋಟಾ ಬಗ್ಗೆ ಮಾತಾಡೋದು, ನೋಟಾ ಇಸ್ ಆಲ್ಸೋ ಅನ್ ಇಂಡಿವಿಜುವಲ್ ಚಾಯ್ಸ್, ನಾಟ್ ಎ ಪಾರ್ಟಿ ಚಾಯ್ಸ್. ಯಾವ್ದು ಪಾರ್ಟಿ ಬಂದ್ಬಿಟ್ಟು ನೋಟಾ ಹಾಕ್ರಿ ಅಂದ್ಬಿಟ್ಟು ಯಾರು ಪಬ್ಲಿಸೈಸ್ ಮಾಡಲ್ಲ. ನಾವು ಕೇಳ್ತಾ ಇರುವಂತದ್ದು, ನೀವು ಪೂರ್ವ ತಯಾರಿ ಇಲ್ದಿರ ಮಾಡಿದಂತದ್ದು ಪೂರ್ವ ತಯಾರಿ. ಸೊ ಗಣಿತದಾರನ ಕೇಳಿ ಸರ್, ಅಲ್ಲಿ ಸರ್ ಅವ್ರು ಹಿಂಸೆ ಪಟ್ಕೊಂಡು ಮಾಡ್ತಾ ಇದಾರೆ ಅವರು. ನೀವೇ ಇಂಡಿವಿಜುವಲ್ ಆಗಿ ನಾವು ಹೇಳಿದ್ರೆ ತಪ್ಪು ಅಂದ್ರೆ ನೀವೇ ಇಂಡಿವಿಜುವಲ್ ಆಗಿ ಅವ್ರನ್ನ ಕೇಳಿ. ಯಾರು ವಿಧಾನಸೌಧದಲ್ಲಿ ದೊಡ್ಡ ಪೊಸಿಷನ್ಸ್ ಇದ್ದಾರೋ, ಸರ್ ನಮ್ಗೆ ಇದು ದಿನ ಟಾರ್ಚರ್ ಕೊಡ್ತಾರೆ ಸರ್, ಇದು ಮಾಡ್ಕೊ ಬರ್ಬೇಕು ಅಂತ, ಈ ತರ ನೋಡಿ ನೋಟಾ ಅಂತ ಮಾಡ್ಕೊಂಡ್ ಬಂದಿದ್ದೀನಿ, ಇದಕ್ಕೂ ನಾನು ಸೈನ್ ಕೊಡ್ಬೇಕು, ಅವ್ರಿಗೆ ಕೊಡ್ತಾರೆ ಅದನ್ನ, ನೀವ್ ಹೇಳ್ದಂಗೆ ಇದನ್ನ ಕೊಟ್ಟಿದ್ದಾರೆ. ಆದ್ರೆ ಸರ್ ನಾವು ಇದು ಮಾಡ್ತಾ ಇರೋದ್ರಿಂದ ನಾವು ಸಂಬಳ ಮಾಡಕ್ಕಾಗಿಲ್ಲ, ಸಂಬಳ ಕೊಡಕ್ಕಾಗಿಲ್ಲ, ಈ ತರದೆಲ್ಲ ವಿಚಾರಗಳಿದೆ. ಈ ತರ ವಿಚಾರ ಆಗಿದಾಗ ಸರ್ ನಾವು ಮೊದಲನೇ ವರದಿಗಳನ್ನೇ ಅನ್ಸೈಂಟಿಫಿಕ್ ಅಂದಾಗ 53 ಪ್ರಶ್ನೆಗೆ 60 ಪ್ರಶ್ನೆಗೆ ಇನ್ಯಾವ ತರ ಸರ್ ಮುಖ್ಯ ಸರ್ ಡೆಪ್ಯೂಟಿ ಸಿಎಂ ಇದೆಲ್ಲ ಅಂದ್ರೆ ನೀವು ಮಂತ್ರಿಗಳಂತ ಬರ್ಕೊಳ್ಳ ಅಂದ್ರೆ ಇಲ್ಲ ನಾನು ಮಾಡಿ ಪಂಚಾಯತ್ ಮೆಂಬರ್ ಅಂತ ಹಾಕೊಂಡು ನೀವು ಜವಾಬ್ದಾರಿತ ಸ್ಥಾನದಲ್ಲಿ ಇರೋರನ್ನೇ ನೀವು ಆನ್ ದ ಮೀಡಿಯಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದಾಗ ಜನರನ್ನ ಯಾಕೆ ಸರ್ ಬ್ಲೇಮ್ ಮಾಡ್ತೀರಾ? ಸುಭಾಷ್ ಸರ್, ಜನರನ್ನ ಯಾಕೆ ಬ್ಲೇಮ್ ಮಾಡ್ತೀರಾ? ಸುಭಾಷ್ ಸರ್, ಈಗ ಸರ್ಕಾರದ ಪ್ರಸ್ತಾಪಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತು ಮಾಹಿತಿ ನೀಡಲು ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ ಅಂತ ಇದ್ದಾಗ ಒಬ್ಬ ವ್ಯಕ್ತಿ ನಿರಾಕರಿಸಿದಾಗ ಆತನನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡಬಹುದಾ, ಹೊಣೆಗೇಡಿ ದೃಷ್ಟಿಯಲ್ಲಿ ನೋಡಬಹುದಾ, ಬೇಜವಾಬ್ದಾರಿಯಿಂದ ನಾವು ಕನ್ಸಿಡರ್ ಮಾಡಬಹುದಾ? ಈ ಸಮೀಕ್ಷೆಗೂ ಜಾತಿ ಅಥವಾ ಕ್ಯಾಸ್ಟ್ ಸೆನ್ಸಸ್ಗೂ ಹಿಂದುಳಿದ ವರ್ಗಗಳ ಆಯೋಗ ನಡೆಸುವ ಕ್ಯಾಸ್ಟ್ ಸೆನ್ಸಸ್ಗೂ ಈ ಹಿಂದುಳಿದ ವರ್ಗಗಳ ಆಯೋಗ ಅಂತ ಬಂದಾಗಲೇ ಎಲ್ಲ ಜಾತಿಯನ್ನು ಸಮುದಾಯವನ್ನು ಒಳಗೊಳ್ಳುತ್ತೆ ಅಂತ ಕನ್ಸಿಡರ್ ಮಾಡಬೇಕಾ, ಒಳಗೊಳ್ಳಲ್ಲ ಅಂತ ಕನ್ಸಿಡರ್ ಮಾಡಬೇಕಾ ಅಂತ? ರಮಾಕಾಂತ್, ಈಗ ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ದಂಪತಿಗಳು ಸಮೀಕ್ಷೆ ಒಳಗಡೆ ಭಾಗವಹಿಸೋದಿಲ್ಲ ಅಂತ ಹೇಳಿರೋದು, ಅವ್ರಿಗೆ ಆ ರೀತಿ ಹೇಳಲಿಕ್ಕೆ ಅಧಿಕಾರ ಇದೆ. ಅದು ಲೀಗಲಿ ಅದರೊಳಗಡೆ ಏನೂ ತಪ್ಪಿಲ್ಲ. ಯಾಕಂದ್ರೆ ಸಮೀಕ್ಷೆ ಒಳಗಡೆ ಭಾಗವಹಿಸೋದು ಕಡ್ಡಾಯ ಅಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ, ಸರ್ಕಾರ ಕೂಡ ಹೇಳಿದೆ. ಅದು ಐಚ್ಛಿಕವಾದಂತ ವಿಚಾರ. ಯಾರಿಗೆ ಇಷ್ಟ ಇದೆಯೋ ಅವರು ಭಾಗವಹಿಸ್ತಾರೆ, ಯಾರಿಗೆ ಇಷ್ಟ ಇಲ್ವೋ ಅವರು ಭಾಗವಹಿಸೋದಿಲ್ಲ. ಆದ್ರೆ ಈ ಅವರು ಆ ರೀತಿ ಹೇಳಿದ್ರು ಅಂತ ಆದ್ಮೇಲೆ ಏನು ರಾಜಕೀಯ ನಡೀತಾ ಇದೆಯಲ್ಲ, ಅವರನ್ನ ಒಂದು ರೀತಿ ದೂಷಣೆ ಮಾಡೋದು ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರನ್ನೇನೋ ಈ ದೇಶದ್ರೋಹಿಗಳನ್ನೋದು, ಹೊಣೆಗೇಡಿಗಳನ್ನೋದು, ಇದು ಸರಿಯಲ್ಲ. ಬಟ್ ಇದ್ರ ಜೊತೆಗೆ ನಾನು ಇನ್ನೊಂದು ವಿಚಾರವನ್ನ ಹೇಳ್ತೀನಿ. ಏನು, ವೈಯಕ್ತಿಕವಾಗಿ ನಾರಾಯಣಮೂರ್ತಿ ಸುಧಾಮೂರ್ತಿ ಅವರು ಈ ಸಮೀಕ್ಷೆ ಒಳಗಡೆ ನಾವು ಭಾಗವಹಿಸೋದಿಲ್ಲ ಅಂತ ಬರೆದು ಕೊಟ್ರೆ ಅದು ಅದ್ರೊಳಗಡೆ ಟೆಕ್ನಿಕಲಿ ಲೀಗಲಿ ಏನು ತಪ್ಪಿಲ್ಲ, ಕರೆಕ್ಟ್ ಆಗಿದೆ. ಆದ್ರೆ ಸುಧಾಮೂರ್ತಿ ಅವರು ಒಬ್ಬ ಜನಪ್ರತಿನಿಧಿ, ಅವರು ರಾಜ್ಯಸಭೆಯ ಸದಸ್ಯರು. ನಾರಾಯಣಮೂರ್ತಿ ಅವರು ಬಹಳ ದೊಡ್ಡ ಇನ್ಫ್ಲೂಯೆನ್ಸರು, IT ಬಿಸ್ನೆಸ್ ಮ್ಯಾನ್. ಲಕ್ಷಾಂತರ ಜನ, ಕೋಟ್ಯಂತರ ಜನ ಅವರಿಂದ ಪ್ರಭಾವಕ್ಕೆ ಒಳಗಾಗ್ತಾರೆ. ಅವರು ಈ ಸಮೀಕ್ಷೆಯ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಅವರು ತಿಳಿದು ಅವರು ಸಮೀಕ್ಷೆಯ ಲಾರ್ಜರ್ ಇಂಟ್ರೆಸ್ಟ್ ಏನಿದೆಯಲ್ಲ, ನಾನು ಇದರ ಪಾಲಿಟಿಕ್ಸ್ ಪಾರ್ಟ್ ಅನ್ನ ಟಚ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಇದ್ರೊಳಗಡೆ ಇದೇನು ಘೋಷಿತ ಉದ್ದೇಶ ಇದೆ, ಆ ಘೋಷಿತ ಉದ್ದೇಶವನ್ನ ಹೊರತುಪಡಿಸಿ ಅದಕ್ಕಿಂತ ಹೆಚ್ಚಾಗಿ ಇದ್ರೊಳಗಡೆ ಬಹಳ ರಾಜಕೀಯ ಇದೆ. ಈ ರಾಜಕೀಯವನ್ನ ಎರಡು ಕಡೆಯಿಂದನೂ ಕೂಡ ಮಾಡ್ಲಾಗ್ತಾ ಇದೆ. ನಾನು ಆ ರಾಜಕೀಯದ ಪಾರ್ಟ್ ಅನ್ನ ಹೊರಗಡೆ ಇಟ್ಟು ಕೇವಲ ಅದರ ಘೋಷಿತ ಉದ್ದೇಶ ಏನಿದೆ, ಆ ಒಂದು ಲಾರ್ಜರ್ ಇಂಟ್ರೆಸ್ಟ್ ಏನಿದೆ, ಯಾವ ಕಾರಣಕ್ಕಾಗಿ ಈ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ, ಇದು ಒಂದು ಸಮಾಜದ ಒಂದು ಯಾವ ರೀತಿ ನಮ್ಮ ಬಾಡಿ ಸ್ಕ್ಯಾನ್ ನಾವು ಮಾಡ್ತೀವಿ, ಟೋಟಲ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ತೀವಲ್ಲ, ಅವಾಗ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಗೊತ್ತಾಗತ್ತೋ ಅವಾಗ ನಾವು ಆ ಸಮಸ್ಯೆಗಳಿಗೆ ಒಂದು ಔಷಧಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಸಮಾಜದ ಒಂದು ಇದು ಬಾಡಿ ಚೆಕಪ್ ಇದ್ದಂಗೆ, ಇದು ಹೆಲ್ತ್ ಚೆಕಪ್ ಇದ್ದಂಗೆ. ನಮ್ಮ ಸಮಾಜದೊಳಗಡೆ ಏನೇನು ಯಾರ್ಯಾರ ಪರಿಸ್ಥಿತಿ ಹೇಗಿದೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾರು ಯಾವ ಒಂದು ಮಟ್ಟದೊಳಗಡೆ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಒಂದು ಪಾಲಿಸಿಗಳನ್ನ ಮಾಡಬೇಕು ಅನ್ನುವ ಉದ್ದೇಶ ಬಹಳ ಅದ್ಭುತವಾದಂತ ಉದ್ದೇಶ, ಆಗಲೇಬೇಕಾದಂತ ಕೆಲಸ ಇದು. ಇದ್ರ ಹಿಂದೆ ನಾ ಹೇಳಿದಾಗೆ ಬಹಳ ರಾಜಕೀಯ ಇದೆ. ಆ ರಾಜಕೀಯ ಇರ್ಲಿ, ಈ ಒಂದು ಘೋಷಿತ ಉದ್ದೇಶ ಏನಿದೆ ಅದನ್ನ ಒಂದು ಅರ್ಥ ಮಾಡಿಕೊಂಡು ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿಗಳು ಈ ಒಂದು ಈಗಲೂ ನಾನು ಹೇಳ್ತಾ ಇದ್ದೀನಿ, ಅವರ ಭಾಗವಹಿಸದೇ ಇರೋದನ್ನ ಅದ್ರ ಬಗ್ಗೆ ಯಾವುದೇ ರೀತಿ ಸುಭಾಷ್ ನಂದಿಲ್ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಬಿಂಬಿತ ಉದ್ದೇಶ ಮತ್ತು ಅಡಗಿರುವ ಉದ್ದೇಶಗಳ ನಡುವಿನ ವ್ಯತ್ಯಾಸ ಸಮಾಜದ ಒಂದು ಭಾಗಕ್ಕೆ ಒಂದಷ್ಟು ಜನಗಳಿಗೆ ಗೊತ್ತಾಗಿನೇ ಇದಕ್ಕೆ ವಿರೋಧ ಇದೆಯಾ? ಇಲ್ಲಿ ಈಗ ಇನ್ನೊಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಎಲ್ಲಿಯೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಜಾತಿ ಎನ್ನುವ ಒಂದು ಪದವನ್ನು ಜಾತಿ ಸಮೀಕ್ಷೆ ಅಂತ ಇಲ್ಲೆಲ್ಲೂ ಬಳಸಿಲ್ಲ ಸುಭಾಷ್ಜಿ.
ನನ್ನ ಕೈಲೇ ಪೇಪರ್ ಇದೆ ಅದು. ಬಳಸಿಲ್ಲ. ಎಲ್ಲಿಯೂ ಅಲ್ಲ. ಜಾತಿ ಅನ್ನೋ ವರ್ಡೇ ಬಳಸಿಲ್ಲ ಈ ಸಮೀಕ್ಷೆಯಲ್ಲಿ. ಹಾಗಿದ್ದಾಗ ನೀವು ಜಾತಿ ಬಳಸದೇ ಇದ್ದ ಮೇಲೆ ಕಾಲಮ್ಗಳಲ್ಲಿ ನೀನು ಯಾವ ಜಾತಿ, ನೀನು ಯಾರಿಗೆ ಸೇರಿದವನು, ಕ್ರಿಶ್ಚಿಯನ್ನ, ಮುಸ್ಲಿಮ್ಮ, ಹಿಂದೂನ, ಗೌಡನ, ಅಥವಾ ಯಾವ್ದಾದ್ರು ಲಿಂಗಾಯತನ, ಬ್ರಾಹ್ಮಣನ, SC-ನ, ST-ನ, ಈ ವಿಷಯ ಯಾಕೆ ಬರುತ್ತೆ ಅನ್ನೋ ಒಂದು ವಿಷಯ ಒಂದು ಕಡೆ ಇದೆ. ನೀವು ಹೇಳ್ತಾರಲ್ಲ ಅಘೋಷಿತವಾಗಿ ಮೂಲ ಉದ್ದೇಶ, ಆ ಉದ್ದೇಶವೇ ಜಾತಿಗಳನ್ನು ಓಲೈಸುವಂಥ ಒಂದು ಪ್ರಕ್ರಿಯೆ ಯಾಕಿರಬಾರ್ದು ಇದರ ಹಿಂದೆ. ಒಂದಷ್ಟು ಸಮುದಾಯಗಳು ನೋಡ್ರಪ್ಪ ನಿಮ್ಮವರೆಲ್ಲ ಬಹಳ ಹಿಂದೆ ಇದ್ದಾರಪ್ಪ, ಇಷ್ಟೊಂದು ಜನ ಸಮೀಕ್ಷೆ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಸಮುದಾಯಕ್ಕೆ ನಾನು ಬಹಳ ಕೊಡುಗೆ ಕೊಡ್ತಾ ಇದ್ದೀನಿ ಅಂತ ಬಂದಾಗ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಅನಿಸ್ಬಾರ್ದಾ, ಅಥವಾ ಅದು ಆ ಥರ ಅನಿಸ್ಬಿಟ್ರೆ ಬಹಳ ತಪ್ಪಾಗುತ್ತಾ ಅದು ಅಂತ? ಇಲ್ಲ ಇದು ನಾನು ಅದಕ್ಕೆ ಹೇಳಿದ್ರು ಬಹಳ ಪಾಲಿಟಿಕ್ಸ್ ಇದೆ. ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಒಂದು ಪಕ್ಷ ಅಥವಾ ಒಂದು ವರ್ಗ ಅದನ್ನ ಭಾವಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಆದ್ರೆ ಈ ನಾನು ಹೇಳ್ತಾ ಇರೋದು ಜಾತಿ ಗಣತಿ ನೋಡಿ, ಜಾತಿ ಗಣತಿಯ ವಿಚಾರ ದೇಶದೊಳಗಡೆ ಚರ್ಚೆ ಆಗ್ತಾ ಇದೆ. ಕೇವಲ ಕರ್ನಾಟಕದ ವಿಷಯ ಮಾತ್ರ ಅಲ್ಲ, ಇದು ಎಲ್ಲ ಕಡೆಗಳಲ್ಲೂ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ನಡೀತಾ ಇರೋದು ಜಾತಿ ಸಮೀಕ್ಷೆ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾದಂತ ಸ್ಥಿತಿಗತಿ ಬಗ್ಗೆ ಒಂದು ಸಮೀಕ್ಷೆ ನಡೀತಾ ಇದೆ. ಆದ್ರೆ ಇದ್ರ ಹಿಂದೆ ಅದ್ರ ಜಾತಿ ಕೂಡ ಗೊತ್ತಾಗತ್ತೆ. ದೇಶದೊಳಗಡೆ ಜಾತಿ ಗಣತಿಯ ಬಗ್ಗೆ ಬಹಳ ಚರ್ಚೆ ನಡೀತಾ ಇರ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದೊಳಗಡೆ ಮೊದಲಿಂದನೂ ಕೂಡ ಜಾತಿ ಗಣತಿಯ ಪರವಾಗಿ ಇರ್ಲಿಲ್ಲ ಅವರ ವಿಚಾರ. ಆದ್ರೆ ಈಗ ಅವರು ಬದಲಾವಣೆ ಮಾಡ್ಕೊಂಡು ಬಹಳ ಒಳ್ಳೆಯ ವಿಚಾರ. ಕೇಂದ್ರ ಸರ್ಕಾರವೇ ಈಗ ಜಾತಿ ಗಣತಿಯನ್ನ ಮಾಡಬೇಕು ಅಂತ ವಿಚಾರ ಏನು ಒಂದು ಇನ್ ಪ್ರಿನ್ಸಿಪಲ್ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರೋದು ಬಹಳ ಒಳ್ಳೆಯ ವಿಚಾರ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಇದು ಆಗ್ಲೇಬೇಕು, ಇದನ್ನ ತಡಿಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ಇದು ನೀವು ಒಂದು ಗೊತ್ತಾಗ್ಬೇಕಲ್ಲ ಎಲ್ಲಿ ಏನು ಸಮಸ್ಯೆ ಇದೆ. ಈಗ ಸಾಕಷ್ಟು ದೇಶದೊಳಗಡೆ ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಏನು ನಮ್ಮ ಸಮಾಜದೊಳಗಡೆ ಈ ಅಭಿವೃದ್ಧಿ ವಿಚಾರ ಇರ್ಬೋದು, ಎಲ್ಲ ರೀತಿಯ ಎಲ್ಲ ಮಾನದಂಡಗಳಲ್ಲೂ ಕೂಡ ಸಾಕಷ್ಟು ಈ ಭೇದ ಭಾವ ಆಗಿದೆ, ಅಥವಾ ಎಲ್ಲ ಕೂಡ ಸಮಾನವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ. ಅಭಿವೃದ್ಧಿ ಹೊಂದಿದ ಈ ಬಹಳ ಅಂತರ ಇದೆ, ಎಲ್ಲ ಸಮಾಜದೊಳಗಡೆ ಗ್ಯಾಪ್ ಇದೆ ಅಲ್ಲ, ಈ ಗ್ಯಾಪ್ ಅನ್ನ ಅಡ್ರೆಸ್ ಮಾಡ್ಲಿಕ್ಕೆ ಎಲ್ಲಾದ್ರೂ ಒಂದು ನಿಮ್ಗೆ ಡೇಟಾ ಬೇಕಲ್ಲ. ಕರೆಕ್ಟ್. ಆದ್ರೆ ಆ ಡೇಟಾನ ರಾಜಕೀಯಕ್ಕೂ ಬಳಕೆ ಆಗತ್ತೆ, ಅದು ಈಗ ಆಗ್ತಾ ಇರುವಂತ ವಿಚಾರ. ಸುಭಾಷ್ ಅವರು ಮಾತಾಡ್ಬೇಕಾದ್ರೆ ಒಂದು ವಿಷಯ ಇತ್ತು ನಟರಾಜ್ ಗೌಡ್ರೆ, ಇದು ರಾಜಕೀಯ ಕಾರಣಗಳು ಇನ್ನೊಂದು ಭಾಗ ಇದರಲ್ಲಿ, ಅದನ್ನ ಆ ಕಡೆ ಇಟ್ಕೊಳ್ಳೋಣ. ಆದರೆ ಅದರಲ್ಲಿ ಭಾಗವಹಿಸಲ್ಲ ಅಂತ ಹೇಳೋದನ್ನ ಪೂರ್ತಿ ಗೌರವಿಸ್ತಾನೆ ನಾವು ಈ ಸಮೀಕ್ಷೆ ನೋಡಬೇಕಾಗಿದೆ. ಈ ಸಮಾಜದ ಒಂದು ಆರೋಗ್ಯ ಚೆಕ್ ಮಾಡೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಎಕ್ಸ್ರೇ ಮಾಡ್ದಂಗೆ ಇದು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತ ಮೂಲಭೂತವಾಗಿ, ನಿಮಗೆ ಯಾವ ವ್ಯಕ್ತಿ, ಈಗ ಯದುಕುಮಾರ್ಗೆ ಸಾಮಾಜಿಕ ಶೈಕ್ಷಣಿಕವಾಗಿ ಸಮಸ್ಯೆಲಿದ್ದಾರಾ, ನಟರಾಜ್ ಗೌಡ್ರ ಪ್ರಾಬ್ಲಮ್ ಇದೆಯಾ, ಸುಭಾಷ್ ಪ್ರಾಬ್ಲಮ್ ಇದೆಯಾ, ರಮಾಕಾಂತ್ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ವ್ಯಕ್ತಿಗತವಾಗಿಯೇ ನಮೂದು ಮಾಡಿಕೊಳ್ಳಿಕ್ಕೆ ನಿಮ್ಗೆ ಅವಕಾಶಗಳಿದ್ದಾಗ, ಇದರಲ್ಲಿ ಜಾತಿ 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 ಅಂತ ಬಂದ ನೀವು ಯಾವಾಗ ಜಾತಿ ಅನ್ನೋ ಶಬ್ದ ಬಳಸ್ತಿರಲ್ಲ ಅವಾಗಲೇ ಅದು ರಾಜಕೀಯ ಜೋರ ಕಾಣಿಸೋದು. ಯಾಕೆಂದ್ರೆ ನಿಮಗೀಗ ಸಮೀಕ್ಷೆ ಒಬ್ಬೊಬ್ಬರು ದಿನಕ್ಕೆ 20 ಮನೆ ಮಾಡಬೇಕು, 30 ಮನೆ ಮಾಡಬೇಕು ಅಂದಾಗ ಅಂಗೈಲಿರುತ್ತೆ, ಈ ಮನೆ ಇದರಲ್ಲಿ 5 ಜನ ಇದ್ದಾರೆ, ಇದರಲ್ಲಿ 3 ಜನ ಓದಿಲ್ಲ, 2 ಓದಿದ್ದಾರೆ, ಒಬ್ಬರು ಕೆಲಸ ಇದೆ, ಒಬ್ಬರು ಕೆಲಸ ಇಲ್ಲ, ಇಷ್ಟೆಲ್ಲ ಇದ್ದಾಗ ಆ ಮನೆಗೆ ನೀವು ಒಂದಷ್ಟು ಸವಲತ್ತುಗಳನ್ನು ರೀಚ್ ಮಾಡಿಸಿ, ನಿಮ್ಗೆ ಆ ಶಕ್ತಿ ಇದೆ. ಹಾಗಿದ್ದಾಗ ಜಾತಿಯನ್ನು ವರ್ಡ್ ತೊಗೊಂಬರೋದು, ಸವಲತ್ತು ಕೊಟ್ಟೆ ಅಂತಿರಬೇಕು. ನಾಳೆ ದಿನ ಎಲ್ಲ ಒಕ್ಕಲಿಗರಿಗೆ ನಾನು ಇಷ್ಟು ಕೊಡುತ್ತಿದ್ದೇನೆ, ಕುರುಬ ಸಮುದಾಯಕ್ಕೆ ಇಷ್ಟು ಕೊಡುತ್ತಿದ್ದೇನೆ, ಲಿಂಗಾಯತ ಸಮುದಾಯಕ್ಕೆ ಇಷ್ಟು ಕೊಡುತ್ತಿದ್ದೇನೆ, ಅಥವಾ ಇನ್ಯಾರೋ ಒಂದು ಸಮುದಾಯಕ್ಕೆ ಬ್ರಾಹ್ಮಣರಿಗೆ ಇಷ್ಟು ಕೊಡ್ತಾ ಇದ್ದೀನಿ ಅಂತ ಹೇಳೋದು ಬೇರೆ. ವ್ಯಕ್ತಿಗತವಾಗಿ ನಿಮಗೆ ಡೇಟಾ ಸಿಗ್ತಾ ಇದ್ದಾಗ ಅದನ್ನು ಜಾತಿಯಿಂದ ಪ್ರತ್ಯೇಕಿಸಿ ಆ ಒಂದು ಅಷ್ಟು ಒಳ್ಳೆ ಉದ್ದೇಶ ಚಿಂತನೆ ನಿಮಗಿದ್ದಾಗ ಅದನ್ನೇ ಮಾಡಿ ನೀವು. ಇಲ್ಲ, ಕರೆಕ್ಟ್, ನೀವು ಹೇಳ್ತಾರೋದು ಕರೆಕ್ಟಾಗಿದೆ. ನೋಡಿ, ದತ್ತಾಂಶ ಅಂತ ಇದೆಯಲ್ಲ, ಈ ದತ್ತಾಂಶ ಅಂತ ಇದ್ಕೊಂಡು ನಾವು ಜಾತಿ 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 ಅಂತ ಏನು ಬಿಡ್ಲಿಕ್ಕಂತೂ ಹೋಗೋದಿಲ್ಲ. ಆದಾಗ್ಯೂ ಕೂಡ ಈ ಬುಡಕಟ್ಟು ಜನಾಂಗ, ಆದಿವಾಸಿಗಳು, ದಲಿತರು, SC STಗಳು ಮತ್ತು ಹಳ್ಳಿಯಲ್ಲಿರ್ತಕ್ಕಂತಹ ಎಲ್ಲ ವರ್ಗದ ಬಡವರು, ಅಲ್ಲೂ ಒಕ್ಕಲಿಗರಾಗ್ಬೋದು, ಲಿಂಗಾಯತರಾಗ್ಬೋದು, ಬೇರೆ ಎಲ್ಲ ಬಡವರು, ಹಿಂದುಳಿದ ವರ್ಗದ ಬಡವರು, ಅವರನ್ನು ಆ ಗ್ರೂಪಲ್ಲಿ, ಆ ಪಂಗಡದಲ್ಲೇ ಗಮನಿಸಿ ಅವರಿಗೆ ವಿಶೇಷವಾದ ಯೋಜನೆಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತಿದ್ದು. ಆಮೇಲೆ ಅದನ್ನು ಪಬ್ಲಿಕ್ ಡಿಸ್ಕೋಸ್ ಮಾಡಿ ಪಬ್ಲಿಕಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಮಾಡುತ್ತೆ, ಜಾತಿ ಜನಗಣತಿ ಮಾಡುತ್ತಲ್ಲ, ಅವಾಗ ಅದು ಅಂಕಿಅಂಶ ಬರುತ್ತೆ, ನಿಮಗೂ ನಮಗೂ ಬಂದೇ ಬರುತ್ತೆ. ಅವಾಗಲೂ ಇಷ್ಟೇ 60 ಕ್ವಶನ್ಸ್ ಬರುತ್ತೋ 70 ಕ್ವಶನ್ಸ್ ಬರುತ್ತೋ ನೀವು ಕಾಯ್ದು ನೋಡೋಣ, ತೊಂದರೆ ಇಲ್ಲ. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಮೂಲ ಉದ್ದೇಶ ಏನು ನೋಡಿ, BJPಯ R. ಅಶೋಕ್ ಅವರು ನಾವು ಇಲ್ಲಿ ಮಾಡ್ತೀವಿ, ಸಮೀಕ್ಷೆ ಮಾಡ್ತೀವಿ ಅಂದಾಗ ಇಲ್ಲ ಇದು ಸರಿ ಇಲ್ಲ, ತರಾತುರಿ ಅಂತಂದ್ರು. ಆಮೇಲೆ ಖುದ್ದಾಗಿ ಅವರೇ ಬಂದು ಇಲ್ಲ, ಪ್ರತಿಯೊಬ್ಬ ಒಕ್ಕಲಿಗರು ಕೂಡ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿ ನೀವೆಲ್ಲರೂ ಘೋಷಣೆ ಮಾಡಿ ಬರೀರಿ, ಎಲ್ಲರೂ ಭಾಗವಹಿಸಿ ಅಂತ ಅವರು ಹೇಳಿದ್ರು. ನಮ್ಮ ಕಾಂಗ್ರೆಸ್ ನಾಯಕರು ಹೇಳಿದ್ರು, ಕುಮಾರಸ್ವಾಮಿ ಹೇಳಿದ್ರು, ಮೊನ್ನೆ DK ಶಿವಕುಮಾರ್ ಹೇಳಿದ್ರು.
ಮಠಾಧೀಶರುಗಳು ಹೇಳಿದ್ರು. ಸಂಖ್ಯೆ ಕಡಿಮೆ ಆಗ್ಬಿಟ್ರೆ ಅಂತ ಭಯ ಇರುತ್ತೆ, ನಂಬರ್ ಕಡಿಮೆ ಆಗ್ಬಿಟ್ರೆ ನಮ್ದು ಬೇರೆ ಯಾವ್ದು ತೋರಿಸ್ಬಿಟ್ರೆ ಬಿಂಬಿಸ್ಬಿಟ್ರೆ ಇರ್ಬೋದು ಆತಂಕ ನೀವು ಮಾಡೇ ಮಾಡ್ತೇನೆ ತೀರಿದ ಮೇಲೆ ನಮ್ಮವ್ರು ಯಾಕಪ್ಪ ಕಡಿಮೆ ತೋರಿಸ್ಕೋಬೇಕು ಬರಿಸ್ರಯ್ಯ ಅಂದ್ರು ಅವರು. ಅದು ರಾಜಕೀಯವಾಗಿ ಅವ್ರಿಗೆ ಇರ್ಬೋದು. ಓಕೆ, ಅದು ನಿಮ್ಮ ರಾಜಕೀಯ ಇಲ್ಲ. ಸಮುದಾಯವಾಗಿ ನೋಡಿ, ನನಗೂ ರಾಜಕೀಯ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ. ಓಕೆ, ಬಟ್ ನಾನು ಸಮುದಾಯದವನಾಗಿ ನನಗೇನು ಅನಿಸುತ್ತೆ ಗೊತ್ತಾ, ನಮ್ಮ ಹಳ್ಳಿಯ ಬಡವರು ಯಾರು ಕೃಷಿ ಕಾರ್ಮಿಕರಿದ್ದಾರೆ, ರೈತರಿದ್ದಾರೆ, ಯಾರಿಗೆ ಜಮೀನಿಲ್ಲ, ಯಾರು ಭೂ ರೈತರಿದ್ದಾರೆ, ಯಾರಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರಿಗೆ ಏನಾದ್ರು ವಿಶೇಷವಾದ ಯೋಜನೆಗಳು ಇದನ್ನ ಬರಬಹುದು ಮುಂದಕ್ಕೆ ಸರ್ಕಾರಗಳು ದತ್ತಾಂಶ ತೆಗೆದುಕೊಂಡು ಅಲ್ಲಿ ವರದಿ ಮಾಡಿ ರೂಪುರೇಷೆ ಮಾಡಬಹುದು ಅಂತ ಒಂದು ಆಸೆ ನನಗಿದೆ. ಸೊ ಆ ಥರ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಸ್ವಾಗತ ಮಾಡಬೇಕು. ಆಮೇಲೆ ನೋಡಿ, ಕೇಂದ್ರ ಸರ್ಕಾರ 10% EWS ತೆಗೆದುಕೊಂಡು ಬಂದಾಗ, ಎಕನಾಮಿಕಲಿ ವೀಕರ್ ಸೆಕ್ಷನ್ ತೆಗೆದುಕೊಂಡು ಬಂದಾಗ, ಇದೇ ತರದ ನಾಯಕರುಗಳು ಯಾವ ತುಟಿಕ್ ಪಿಟಕ್ ಕಾಣಲಿಲ್ಲ, ಸ್ವಾಗತ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇದರ ಜಾತಿಯನ್ನ ಈ ಸಮೀಕ್ಷೆಯನ್ನ ನಾವು ತಿರಸ್ಕಾರ ಮಾಡಿ ಅಂತ ಕರೆ ಕೊಟ್ಟರು, ಕೇಂದ್ರ ಸಚಿವರು ಅವರು. ಆಕ್ಚುಲಿ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ಸಂಸದ ಅವರು ಇದನ್ನ ತಿರಸ್ಕಾರ ಮಾಡಿ ಅಂತ ಕರೆ ಕೊಟ್ಟರು. ಈಗ ಸುಧಾಮೂರ್ತಿ ಅವರು, ಇವರೆಲ್ಲ ಒಂದು ಪ್ಯಾಟರ್ನ್ ಇದೆ ಅವ್ರದ್ದು. ಬಿಜೆಪಿ ಅದರೊಳಗೆ ಬಿಜೆಪಿನಲ್ಲೂ ಕೂಡ EWS ಅಂತ ಮಾಡಿದಾಗ ನೀನು ಯಾವ ಜಾತಿ ಎಲ್ಲ ಸಮೀಕ್ಷೆ ಮಾಡಿಕೊಂಡು ಸರ್ವೆ ಮಾಡಿಕೊಂಡು ಮಾಡಿದ್ರ EWS ನ ಫುಲ್ ಫಾರ್ಮೇ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ, ಆರ್ಥಿಕವಾಗಿ ಹಿಂದುಳಿತಿರ್ತಕ್ಕಂತಹ ಒಂದು ವಿಭಾಗ, ಒಂದು ವರ್ಗ ಅಂತ ಬಂದಾಗ ಅವ್ರೇನ್ ಸರ್ವೆ ಮಾಡಿಬಿಟ್ಟು ನಾನು ನಿನಗೆ ಕೊಡ್ತೀನಪ್ಪ ಅದು ಮಾಡ್ತೀನಪ್ಪ ಅಂತ ಹೇಳಲಿಲ್ಲ. ನೀವಿಲ್ಲಿ ಜಾತಿ ಹೆಸರು ಇಟ್ಕೊಂಡು ನೀನ್ ಲಿಂಗಾಯತನ, ಕುರುಬಾನ, SC ನ, ST ನ, ಬ್ರಾಹ್ಮಣನ ಅಂತ ಜಾತಿ ನೋಡ್ಕೊಂಡು ಏನಾದ್ರು ಮಾಡ್ಬೇಕು, ಅವನ ಎಕನಾಮಿಕ್ ಕಂಡೀಷನ್ ನೋಡ್ಕೊಂಡು ನೀವು ಸರ್ವೆ ಮಾಡಿಸ್ಬೇಕಾ? ಇದರೊಳಗೆ ತದ್ವಿರುದ್ಧ ಇದೆ. ನಿಮ್ಮ ಮಾತು ಅಷ್ಟು ಸ್ಮೂತ್ವಾಗಿ ಬಹಳ ಸಿಹಿಯಾಗಿತ್ತು ನಿಮ್ಮ ಸೆಂಟೆನ್ಸ್ ಈಗ ಮಾಡಿದ್ದು. ಮತ್ತೆ ಕೇಂದ್ರ ಸರ್ಕಾರ ಮಾಡಿದ್ಯಲ್ಲ, ಅವರು ಬ್ರಾಹ್ಮಣ ಜಾತಿಯನ್ನೇ ಮೇಲ್ಪಂಕ್ತಿಯಾಗಿ ಇಟ್ಕೊಂಡು ಮಾಡುವಂತಹ 10% ಮೀಸಲಾತಿ ಬರ್ದಿದ್ದಾರೆ ಹಂಗಂತ ಅಲ್ಲಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಬರ್ದಿದ್ದಾರೆ, ಎಕನಾಮಿಕಲಿ ವೀಕರ್ ಬ್ರಾಹ್ಮಣ್ ಸೆಕ್ಷನ್ ಅಂತ ಬರ್ದಿದ್ದಾರೆ, EWS ಅಂತ ಬರ್ದಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಬ್ರಾಹ್ಮಣ್ಸ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಲಿಂಗಾಯತ್ ಮೆನ್ಷನ್ ಮಾಡಿದ್ದಾರೆ, ಲಿಂಗಾಯತ್ ಅಂತ ಮೆನ್ಷನ್ ಮಾಡಿಲ್ಲ, ಮತ್ತೆ ಬ್ರಾಹ್ಮಣ ಅಂತ ಮೆನ್ಷನ್ ಮಾಡಿದ್ದಾರೆ. ಬ್ರಾಹ್ಮಣರು ಅಂತ ಕೇಳಿ ಯಾರು ಅಂತ ಕೇಳಿ. ಎಲ್ಲ ಜಾತಿಗಳ ಬಡವರಿಗೆ ಇಲ್ಲ ಆತರ ಇಲ್ಲ, ಮೇಲ್ವರ್ಗದ ಬಡವರಿಗೂ ಎಲ್ಲ ಜಾತಿ ಅಲ್ಲ, ಅದು ಎಲ್ಲ ಜಾತಿ ಅಲ್ಲ. ಈ ಯಾರು ಆಲ್ರೆಡಿ ಮೀಸಲಾತಿ ಒಕ್ಕಲಿಗರು ಬಡವರು ಇದ್ರೆ ತಿರಸ್ಕರಿಸ್ಬಿಡ್ತಾರೆ ಅದರಲ್ಲಿ. EWS ಅಲ್ಲಿ ಬರಲ್ಲ. ಓಕೆ, EWS ಬರಲ್ಲ. EWS ಅಲ್ಲಿ ಯಾರು ಬರುತ್ತೆ? ಜೈನರು, ಆಮೇಲೆ ವೈಶ್ಯರು, ಕ್ಷತ್ರಿಯರು, ಬ್ರಾಹ್ಮಣರು ಪ್ರಮುಖವಾಗಿ. ಸಮಾಜ ಅಂತ ಮಾತಾಡೋರು ನೀವೇ, ಲಬ 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 ಬಾಯ್ ಬಡ್ಕೊಳ್ಳೋರು ನೀವೇ. ಯಾವ್ದಾರ ಒಂದು ಮಾಡಿ ನೀವು ಸಮ ಸಮಾಜ ಅಂದ್ರಲ್ಲ ನೀವು. ಜೈನರಲ್ಲಿ ಬಡವರಿಲ್ಲ, ಹಂಗಾದ್ರೆ ಬ್ರಾಹ್ಮಣಲ್ಲಿ ಬಡವರಿಲ್ಲ, ಕೊಡಬೇಕು. ಕೊಟ್ರೆ ಬಾಯಿ ಬಡ್ಕೋತೀರಾ, ಕೊಡಬೇಕು ಅಂತ ನೀವು ಹೇಳಿದ್ರೆ ಇಲ್ಲೇನ್ ಗೊತ್ತಾ, ಬಿಜೆಪಿ ದ್ವಂದ್ವ ಇದೆ. ಈಗ 10% ಅವ್ರು ಕೊಟ್ಟಾಗ ಯಾವ ಸಮೀಕ್ಷೆ ಆಗ್ಲಿಲ್ಲ, ಯಾವ ವರದಿ ಬರಲಿಲ್ಲ, ಯಾವ ಸೆನ್ಸಸ್ ಆಗ್ಲಿಲ್ಲ, ಯಾವ ಸರ್ವೆ ಆಗ್ಲಿಲ್ಲ, ಯಾವ ಡೇಟಾ ಇರಲಿಲ್ಲ, ಯಾವ ಡಿಸ್ಕಷನ್ ಆಗ್ಲಿಲ್ಲ, ಕೊಟ್ರು. ನಾವು ತುಟಿಕ್ ಪಿಟಿಕ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ರೀ. ಬ್ರಾಹ್ಮಣ್ ನಾನು ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಯಾರು ಮೀಸಲಾತಿ ಕೇಳಿಸ್ಕೊ ಬ್ರದರ್, ಯಾವ ಮೀಸಲಾತಿ ಕೇಳಿಸ್ಕೊಳ್ಳಿ ಬ್ರದರ್, ಯಾವ ಮೀಸಲಾತಿ ಪರಿಧಿಗೆ ಬರೆದಂತವ್ರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅಂತಾನೆ ಮೆನ್ಷನ್ ಇದೆ. ಆಯ್ತಾ, ನಾವು ಇಲ್ಲ ಅಂತ ಹೇಳ್ತಿಲ್ಲ, ಕೊಡ್ಲಿ ಬಡವರು. ನಿಮ್ ಪ್ರಕಾರ ಕುಬೇರ್ ಅವರು, ಕಾಂಗ್ರೆಸ್ ಪ್ರಕಾರ ಕುಬೇರ್ ಅವರು ನೋಡ್ರಿ 8 ಲಕ್ಷ ಆದಾಯ ಇರೋರು ಬಡವರಂತೆ ಬ್ರಾಹ್ಮಣದಲ್ಲಿ, EWS ಅಲ್ಲಿ. ನಾನು ಅದ್ರ ಬಗ್ಗೆ ಈಗ ಚರ್ಚೆ ಮಾಡಲ್ಲ. ಆದ್ರೆ ಒಂದ್ ಹೇಳ್ತೀನಿ, ಯಾವ ಸರ್ವೆ ಡೇಟಾ ಇಲ್ದಲೆ, ಯಾವ ಸಮೀಕ್ಷೆ ಇಲ್ದಲೆ ನೀವು 10% ಮೀಸಲಾತಿ ಕೊಟ್ರಿ. ಇಲ್ಲಿ ಸಮೀಕ್ಷೆ ಮಾಡಿ ದತ್ತಾಂಶ ಸಂಗ್ರಹಿಸಿ ಅದ್ ತಕ್ಕನಾಗಿ ನಾವು ಮೀಸಲಾತಿ ಕೊಡ್ತೀವಿ ಅಥವಾ ಅದಕ್ಕೊಂದು ಯೋಜನೆ ಮಾಡ್ತೀವಿ ಅಂದ್ರೆ ಬಿಡುತ್ತಿಲ್ವಲ್ರಿ. ಏನ್ ಪ್ರಾಬ್ಲಮ್ ನಿಮ್ದು ಅರ್ಥ ಆಗ್ತಾ ಇಲ್ಲ ನನಗೆ. ಪ್ರಹ್ಲಾದ್ ಜೋಶಿ ಅವ್ರದ್ದಾಗ್ಲಿ, ತೇಜ್ ಸೂರ್ಯ ಆಗ್ಲಿ, ಸುಧಾಮೂರ್ತಿ ಆಗ್ಲಿ, ನಾಗಪುರದ ಪ್ರಭಾವ ಇದ್ ಮಾಡಿದ್ರು, ಒಂದು ಸಮೀಕ್ಷೆ ಮಾಡಲಿ, ದತ್ತಾಂಶ ಇರಲ್ಲ, EWS ಅನೌನ್ಸ್ ಮಾಡ್ಬಿಟ್ರು ಅಂತ ಹೇಳಿ. ಇದೇ ನಟರಾಜ್ ಗೌಡರು ಸಮ ಸಮಾಜದ ಕಲ್ಪನೆ ಮಾತಾಡ್ತಾರೆ. ಸರಿ, ನಿಮ್ಮ ಸಮ ಸಮಾಜದ ಕಲ್ಪನೆಯಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಗಳ ಬಗ್ಗೆ ಅಥವಾ ಕ್ಷತ್ರಿಯನೋ ಜೈನನೋ ಒಂದು ಸಮುದಾಯಗಳು ಹೇಳೋದಲ್ಲ, ಅವರುಗಳೆಲ್ಲ ಕುಬೇರರು ಅಂತ ಇರುವುದಾದರೆ ರಾಜ್ಯನ ಅನೌನ್ಸ್ ಮಾಡಿಬಿಡಿ. ಕ್ಷತ್ರಿಯರು, ಧರ್ಮೀಯರು, ಇವ್ರು ಯಾರಿಗೂ ಈ ಸಮೀಕ್ಷೆಯಲ್ಲಿ ನಿಮ್ಗೇನು ಕೆಲಸ ಇಲ್ಲ. ಮೋದಿನೇ ಕೊಟ್ಬಿಟ್ಟವ್ರು ಅವ್ರಿಗೆ 8 ಲಕ್ಷ ಅಂತೆಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನೀವೆಲ್ಲ ಆಚೆ ಇದ್ಬಿಟ್ರಪ್ಪ ಈ ಸಮೀಕ್ಷೆ ಅಂತ ಅನೌನ್ಸ್ ಮಾಡಿಬಿಡ್ಲಿ. ನಾವು ಬನ್ನಿ ಅಂತ ಹೇಳ್ತೀವಿ, ಕೊಡ್ತೀವಿ ಅವ್ರಿಗೂ. ಸರ್, ಅದು ಹೆಸರೇ ಸೂಚಿಸುವಂತೆ EWS ಅಲ್ಲಿ ಎಕನಾಮಿಕಲಿ ಸೆಕ್ಷನ್ ಬ್ರಾಹ್ಮಣ, ಗೌಡ್ರ, ಕ್ಷತ್ರಿಯ ಇದೆಯಾ ಅಲ್ಲಿ ಯಾವ್ದು ಆ ತರದ್ ಮೆನ್ಷನ್ ಮಾಡಿಲ್ಲ. ಆದ್ರೆ ಪಾಪ ಕಪೋಕಲ್ಪಿತ ನಟರಾಜ್ ಗೌಡ್ರು ಅವ್ರಿಗೆ ಕನ್ಸ್ಕಣಕ್ಕೆ ನಮ್ಗೆ ಕನ್ಸಿಲ್ಲ, ತಗೊಂಬೋದು ಅದಲ್ಲಿ. ಸರ್, ಇವ್ರು ಹೇಳ್ತಾರೆ ದತ್ತಾಂಶದ ತಗೊಂಡು ನಾವು ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ. ಹೌದು, ದತ್ತಾಂಶ ತಗೊಂಡು 10 ವರ್ಷ ಆಯ್ತಲ್ಲ. ಆ ದತ್ತಾಂಶ ಏನ್ ಮಾಡಿದ್ರಿ 10 ವರ್ಷದಿಂದ?
ನೀವು ಗಲಾಟೆ ಮಾಡಿದ್ರಲ್ಲ, ನೀವು ಗಲಾಟೆ ಮಾಡಿದ್ರಲ್ಲ, ಯಾಕೆ ಬಿಸಾಕಿದ್ರಿ? ನೀವು ದ್ವೇಷ ಮಾಡಿದ್ರಿ. ನೀವು ಕರ್ನಾಟಕದಲ್ಲಿ ಮಾಡಿ ಡೆಲ್ಲಿಲಿ ಹೋಗಿ ಪಾಪ ಇನ್ನೊಬ್ಬ ಯಾರೋ ವ್ಯಕ್ತಿ ಸರಿ ಇಲ್ಲ ಅಂತ ಬಿಸಾಕಿದ್ರಲ್ಲ, ಯಾಕೆ ಹಂಗಂದ್ರೆ ನೀವು ಅವ್ರ ಏನ ಕಟಿಬದ್ಧವಾಗಿ ನಾನು ಮಾಡ್ಲೇಬೇಕು ಅಂತ ಪೆಟ್ ಪ್ರಾಜೆಕ್ಟ್ ಅಂತ ಸಿಎಂ ಮಾಡಿದ್ರಲ್ಲ, ಅದೇನಾಯ್ತು? ವೈ ಒಂದೇ ಒಂದು ಏಟಿಗೆ, ಒಂದೇ ಒಂದು ಮಾತಿಗೆ ಅದ್ ಯಾಕೆ ಯಾರು ಸಂರಕ್ಷಣೆ ಕೊಡ್ಲೇ ಇಲ್ಲ? ಹಂಗಂದ್ರೆ ಅದು ಸರಿ ಮಾಡಿಲ್ಲ ಅಂತನಾ? ಸರಿ, ಯಾಕಂದ್ರೆ ಈ ದತ್ತಾಂಶಗಳು ಇಟ್ ಈಸ್ ಅ ಫ್ಯೂಟಲ್ ಎಕ್ಸರ್ಸೈಸ್ ಫ್ರಮ್ ಲಾಸ್ಟ್ 10 years. ಏನೇನ್ ಸರ್ವೆ ಮಾಡಿದ್ರೆ ಇಟ್ಸ್ ಫ್ಯೂಟಲ್ ಎಕ್ಸರ್ಸೈಸ್. ಜನಕ್ಕೆ ದಿಗ್ಭ್ರಾಂತರಾಗಿದ್ದಾರೆ. ಅದೇ ನಾವು ಕೊಡ್ತೀವಿ ಇನ್ಫಾರ್ಮೇಶನ್, ಇವ್ರು ಇದ್ ಮಾಡ್ತಾರೆ. ಇವ್ರು ರಾಜಕೀಯವಾಗಿ ಯಾಕೆ 10 ವರ್ಷದಿಂದ ಏನ್ ಮಾಡ್ತಾ ಇದ್ರು? ಸಿದ್ದರಾಮಯ್ಯ ಅವರೇನೆ ಅದನ್ನ ಸ್ವೀಕರಿಸ್ಕೋಬೇಕಾಯ್ತು, ಮೆಂಬರ್ ಸೆಕ್ರೆಟರಿ ಸೈನ್ ಇಲ್ಲ ಅಂತ ಅದಕ್ಕೆ ಮುಂದಕ್ಕೆ ಹೋಯ್ತು. ಮತ್ತೊಂದು ಸಮ್ಮಿಶ್ರ ಸರ್ಕಾರ ಬಂತು, ಅದು ಆಗಿಲ್ಲ. ಮತ್ತೆ ಇನ್ನೊಂದು ಸಮ ಸರ್ಕಾರ ಬಂದಾಗಲೂ ಅದಿಲ್ಲ. ಆದ್ರೆ ಈ ಸರ್ಕಾರ ಮತ್ತೆ ಬಂದಾಗ ಇನ್ನೊಂದು ಹೊಸ ಸರ್ವೆ, ಜನರ ದುಡ್ಡು ಜನರ ತೀರಿಗೆ, ಅದು ಯಾವುದಕ್ಕೂ ಸರಿ ಬರ್ತಾ ಇಲ್ಲ, ಫ್ಯೂಟಲ್ ಎಕ್ಸರ್ಸೈಸ್ ಆಗ್ತಿದೆ ಅಂದಾಗ ಅವ್ರಿಗೆ ಎಲ್ಲಿಂದ ಉತ್ಸಾಹ ಬರುತ್ತೆ? ಸರ್, ನಾವು ಕೊಟ್ರೆ ನಮ್ಗೇನಾದ್ರೂ ಉಪಯೋಗ ಆಗುತ್ತೆ. ಈಗ ನಾನೇನಾದ್ರೂ ಕೊಟ್ರೆ ನಮ್ಗೇನಾದ್ರೂ ಉಪಯೋಗ ಆಗ್ಬೇಕು. ನಾವು ಕೊಟ್ಟಿ ನಿಮಗೆ, ನೀವು ಒಂದು ಸಮಾಜಕ್ಕೆ, ನಾನು ಈ ಒಂದು ಸಮಾಜಕ್ಕೆ 10,000 ಕೋಟಿ ಕೊಡ್ತೇನೆ, ಸಮಾಜಕ್ಕೆ ಅದು ಧರ್ಮದ ಆ ಜನಕ್ಕೆ 10,000 ಕೋಟಿ ಕೊಡ್ತೇನೆ. ಮತ್ತೆ ಇವ್ರು ಹೇಳಿದ್ರು, ನಾನು ಈ ನಟರಾಜ್ ಗೌಡ್ರ ಒಂದು ಸಮುದಾಯದ ಬಗ್ಗೆ ಗೌರವ ಇದೆ, ಹಿರಿಯ ಮುಖಂಡರು ಅವರು. ಅವ್ರು ಹೇಳ್ತಾರೆ ಅದೇ ತರ ಮುಖ್ಯಮಂತ್ರಿಗಳು ತಮ್ಮ ಸಮುದಾಯದ ಬಗ್ಗೆ ಏನ್ ಹೇಳಿದ್ರು ಸರ್? ತಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಪಂಗಡಗಳಿದ್ರು ಕೂಡ ನೀನು ಇಂಥದ್ದೇ ಬರ್ಸ್ಬೇಕು ಅಂತ ಹೇಳಿದಾಗ ಅವ್ರು ಜಾತಿ ಹೊಡಿತಾ ಇದಾರಾ, ಇಲ್ಲ ಜನರನ್ನ ಒಗ್ಗೂಡಿಸ್ಬೇಕಾ, ಇಲ್ಲ ರಾಜ್ಯದಲ್ಲಿ ಈ ರೀತಿ ಮಾಡ್ಬೇಕಾಗಿರೋಂಥದ್ದು ಯಾವ ರೀತಿ ಅವ್ರು ಅಂತ ಹೇಳ್ತಾರೆ. ಅದನ್ನೇ ನಮ್ಮ ಸಮಾಜನೇ ಹೇಳಿದಂಥದ್ದು. ನೀವೇನ್ ನಂಬರ್ ಗೇಮ್ಸ್ ಅಂತ ಆಡ್ತಾ ಇದ್ದೆ, ನಂಬರ್ ಗೇಮ್ಸ್ ಅಂತಲ್ಲ, ಸಮಾಜಕ್ಕೆ ಮಾಡ್ಬೇಕಾದಾಗ ಎಲ್ಲ ಒಗ್ಗಟ್ಟಲ್ಲಿ ಇರ್ಬೇಕಂತ. ಒಗ್ಗಟ್ಟಿನ ಮುರಿತಾ ಇರೋರು ನೀವು ಸರ್. ಒಗ್ಗಟ್ಟಿನ ಮುರಿತಾ ಇರ್ಬೇಕಾದಾಗ 40 ರಿಂದ 53 ಹೊಸ ಕ್ರಿಶ್ಚಿಯನ್ ಜಾತಿಗಳನ್ನ ಹುಟ್ಟಾಕ್ದವ್ರು ಯಾರು ಸರ್? ಜನ ಬರೆದು ಕೊಟ್ಟಿದ್ದಾರೆ, ನಮ್ಮ ಸೇರಿಸಿ ಅಂತ ಬರೆದು ಕೊಟ್ಟಿದ್ದಾರೆ. ಅದ್ರ ಆಧಾರದ ಮೇಲೆ ಹೋಗಿ ನೀವು ಕಾಂತರಾಜ್ ಅವ್ರನ್ನ ಭೇಟಿ ಮಾಡಿ ಪತ್ರಗಳ ಕೇಳಿ, ಯಾರು ಪಂಗಡಗಳಾಗಿ ಬಂದು ಪತ್ರಗಳು ಕೊಟ್ಟು ನಮ್ಮ ಇದಕ್ಕೆ ಸೇರಿಸಿ ಸುಮ್ಮನೆ ನಾನು ಚರ್ಚೆ ಮತ್ತೆ. ಸುಭಾಷ್ ಸರ್, ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಒಂದು ಕಡೆ ಬಿಹಾರದ ಎಲೆಕ್ಷನ್ ಹೊಸ್ತಿರಲ್ಲಿತ್ತು, ಇನ್ನೊಂದು ಕಡೆ ಈ ಕಾಂತರಾಜು ವರದಿ, ಜಯಪ್ರಕಾಶ್ ಹೆಗಡೆ ಅವರ ವರದಿ ಇದು ಜಾರಿ ಆಗುವುದರಲ್ಲಿತ್ತು. ಆ ನಂತರದಲ್ಲಿ ಇನ್ನೇನು ಜಾರಿ ಆಗಿಬಿಡುತ್ತೆ ಅನ್ನೋ ಸಂದರ್ಭದಲ್ಲೇನೆ ಬಹುಶಃ ಆ ಸಂದರ್ಭದಲ್ಲಿ ಕೇಂದ್ರ ಒಂದು ಮಾತು ಹೇಳಿಬಿಡ್ತು, ಜಾತಿ ಸಮೀಕ್ಷೆ ಯಾವುದೇ ರಾಜ್ಯ ಸರ್ಕಾರ ಮಾಡುವಂತಿಲ್ಲ, ಮಾಡುವುದಿದ್ದರೆ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅಂತ. ಅಷ್ಟಕ್ಕೆ ಒಳಗಾಗ್ಲೇ ರಾಹುಲ್ ಗಾಂಧಿ ಅವರು ನಾನು ಬಂದರೆ ಜಾತಿ ಸಮೀಕ್ಷೆ ಮಾಡಿಸ್ಬಿಡ್ತೀನಿ, ಆ ರಾಜ್ಯದಲ್ಲಿ ಮಾಡಿಸ್ತೀನಿ, ಈ ರಾಜ್ಯದಲ್ಲಿ ಮಾಡಿಸ್ತೀನಿ ಅಂತೇಳಿ ಅನೌನ್ಸ್ ಮಾಡ್ಕೊಂಡು ತಿರುಗಾಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಇನ್ ಜನರಲ್ ಅದು SC, ST, OBC, ಮೈನಾರಿಟಿ ಇಂಥ ಸಮುದಾಯಗಳು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್. ಸೊ ಹೀಗಿದ್ದಾಗ ನಾವು ಈ ಸಮೀಕ್ಷೆಯನ್ನು ಮಾಡೋ ಮೂಲಕವಾಗಿ ಆ ಮತ ಬ್ಯಾಂಕ್ ಕಡೆ ಫೋಕಸ್ ಮಾಡಿ ಅವ್ರಿಗೇನೋ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ದೇಶದಲ್ಲಿ ನಮ್ಮ ಪರವಾಗಿ ಜಾಸ್ತಿ ಅಲೆ ಬರಬಹುದೇನೋ ಅಂತ ಒಂದು ಕ್ಯಾಲ್ಕುಲೇಷನ್ ಇದ್ದಿರಬಹುದು. ಇದಕ್ಕೆ ಯಾವಾಗ ಆಲ್ ಆಫ್ ಅ ಸಡನ್ ಕೇಂದ್ರ ಒಂದು ಬ್ರೇಕ್ ಎಳೆದುಬಿಡುತ್ತೋ, ರೈಲಲ್ಲಿ ಚೈನ್ ಎಳೆದುಬಿಡುತ್ತೋ ಇದಕ್ಕೆ, ಅವಾಗ ಇನ್ನೇನೋ ಮಾಡ್ತೀನಿ, ನಾನು ಸೆನ್ಸಸ್ ಮಾಡ್ತಾ ಇಲ್ಲ, ಸಮೀಕ್ಷೆ ಮಾಡ್ತಿದ್ದೀನಿ, ಹೇಗಾದರೂ ಮಾಡಿ ನನ್ನ ಈ ಜಾತಿ ಗಣತಿಯ ವಿಚಾರಧಾರೆಯನ್ನು ಸಮಾಜದಲ್ಲಿ ಚಾಲ್ತಿಯಲ್ಲಿಡಬೇಕು ಅನ್ನೋ ಪ್ರಯತ್ನವಾಗಿ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ. ನೀವು ವೋಟ್ ಬ್ಯಾಂಕ್, ಮತ ಬ್ಯಾಂಕ್ ಅಂತ ಏನು ಒಂದು ಪದ ಬಳಸಿದ್ರಿ, ಇದು 100ಕ್ಕೆ 100 ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಇದು ಎಲ್ಲ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಕ್ಕೂ ಕೂಡ ತಮ್ಮ ತಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಯಾವುದು ಅಂತ ಅವರಿಗೆ ಒಂದು ಪಕ್ಕಾ ಐಡಿಯಾ ಇದೆ. ಆ ಒಂದು ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆ ಜೊತೆಗೆ ಈ ಒಂದು ಹಿಂದಿನ ಒಂದು ಉದ್ದೇಶ ಕೂಡ ಅದು ಇದೆ. ಯಾವಾಗ ಕೇಂದ್ರ ಸರ್ಕಾರ ಈ ರಾಷ್ಟ್ರ ಮಟ್ಟದೊಳಗಡೆ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ರು, ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿದೆ, ಮೊದಲು ಅದಕ್ಕೆ ಅವರು ಒಪ್ಕೊಂಡಿರ್ಲಿಲ್ಲ, ಅವ್ರಿಗೆ ಅದ್ರ ಪರವಾಗಿರ್ಲಿಲ್ಲ, ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇದ್ರು. ಜಾತಿ ಗಣತಿಯಿಂದ ಸಮಾಜದೊಳಗಡೆ ಬಿರುಕು ಮೂಡುತ್ತೆ, 108 ಅವ್ರದೇ ಆದಂತ ಒಂದು ಆರ್ಗ್ಯುಮೆಂಟ್ಗಳನ್ನ ಅವರು ಹೇಳ್ತಾ ಇದ್ರು. ಅವರು ಕೂಡ ಈ ತೀರ್ಮಾನವನ್ನ ಯಾಕೆ ತಗೊಂಡ್ರು ಅಂತಂದ್ರೆ, ಡೆಫಿನೆಟ್ಲಿ ಅದ್ರ ಹಿಂದನೂ ಕೂಡ ಪೊಲಿಟಿಕಲ್ ಕಾರಣ ಇದೆ. ಅವರು ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಇದು ಈ ಜಾತಿ ಗಣತಿ ವಿಚಾರವನ್ನ ಇದು ಬಹಳ ದೊಡ್ಡದಾಗ್ಲಿಕ್ಕೆ ನಾವು ಬಿಡಬಾರ್ದು, ದೊಡ್ಡದಾಗ್ಲಿಕ್ಕೆ ಬಿಟ್ರೆ ಇದರಿಂದ ನಮ್ಗೆ ನಷ್ಟ ಆಗತ್ತೆ ಅಂತ ಗೊತ್ತಾದ ನಂತರ ಅವರು ತಮ್ಮ ವಿಚಾರವನ್ನ ಬದಲಿ ಮಾಡ್ಕೊಂಡ್ರು. ಒಳ್ಳೇದು, ಏನಾದ್ರೂ ಕಾರಣ ಇರ್ಲಿ, ಆದ್ರೆ ಇದನ್ನ ಮಾಡ್ಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ದು ಬಹಳ ಒಳ್ಳೆಯದಾದಂತ ವಿಚಾರ. 100ಕ್ಕೆ 100 ಇದರೊಳಗಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ. ಹಿಂದುಳಿದ ವರ್ಗದವರು ಇರ್ಬೋದು, ದಲಿತರು ಇರ್ಬೋದು, ಆದಿವಾಸಿಗಳಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿಯವರೆಗೂ ಇವರು ಸಾಂಪ್ರದಾಯಿಕವಾಗಿ ಇವರನ್ನ ಕಾಂಗ್ರೆಸ್ ಪಾರ್ಟಿಯ ಮತದಾರರು ಅಂತ ನಾವು
ಹೇಳ್ತೀವಿ ಅದನ್ನ. ಅದು ಎಕ್ಸಾಕ್ಟ್ಲಿ ನಾನು ಅದನ್ನ ಒಪ್ಪಲ್ಲ. ಯಾಕಂದ್ರೆ ಯಾವುದೇ ಒಂದು ಜಾತಿಯವರು ಇಂಥ ಒಂದು ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ನಾವು ಬ್ಲಾಂಕೆಟ್ ಆಗಿ ನಾವು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ತರದ ಒಂದು ಪರ್ಸೆಪ್ಷನ್ ಅಂತೂ ಇಲ್ಲಿವರೆಗೂ ಪೊಲಿಟಿಕಲಿ ಇದೆ. ಸುಭಾಷ್ ಇನ್ನೊಂದು ಕ್ವಶನ್ ಇದೆ ನಂದು. ಸುಭಾಷ್ ಜಿ, ಈಗ ಒಂದು ಸರ್ವೆನೇ ಅಂತ ಕನ್ಸಿಡರ್ ಮಾಡೋಣ, ಆಯ್ತು ಒಂದು ಸರ್ವೆ ಮಾಡ್ತಾ ಇದ್ದಾರಪ್ಪ ಅಂತ ಅಂದ್ಕೊಳ್ಳೋಣ. ಒಂದಷ್ಟು ಜನ ಒಕ್ಕಲಿಗರು, ಕುರುಬರು, ಲಿಂಗಾಯತರು, ಎಸ್ ಸಿಗಳು, ಎಸ್ ಟಿಗಳು ಹಳ್ಳಿಲಿದ್ದಾರೆ, ಒಂದಷ್ಟು ಜನ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ ನಾವು. ಈ ಥರ ಪರಿಸ್ಥಿತಿಯಲ್ಲಿ ಅಲ್ಲಿ ಹಳ್ಳಿಗಳ ಕಡೆಯಲ್ಲಿ ಇವರೆಲ್ಲೂ ಕಷ್ಟದಲ್ಲಿದ್ದಾರೆ, ತುಂಬ ಪ್ರಾಬ್ಲಮ್ ಇದೆ ಅವರಿಗೆ ಅಂತ ಒಂದು ಕಡೆ ಕನ್ಸಿಡರ್ ಮಾಡೋಣ. ಸಿಟಿ ಕಡೆನೋ ಅಥವಾ ಹಳ್ಳಿಲಿರೋರೇ ಕೆಲವರು ಒಳ್ಳೆ ಸ್ಥಿತಿಲೂ ಇರಬಹುದು. ಸೊ ವಿಷಯ ಹೀಗಿದ್ದಾಗ ಎಂಟೈರ್ ಒಕ್ಕಲಿಗ ಸಮುದಾಯಕ್ಕೆ, ಎಂಟೈರ್ ಕುರುಬ ಸಮುದಾಯಕ್ಕೆ, ಎಂಟೈರ್ ಎಸ್ ಸಿಗಳಿಗೆ, ಎಸ್ ಟಿಗಳಿಗೆ ನಾನೇನೋ ಮಾಡ್ತೀನಿ ಅಂತ ಹೋದಾಗ ಅಲ್ಲಿಯೇ ಉಳ್ಳವ್ರಿಗೂ ಇಲ್ಲದಿರೋರಿಗೂ ಜಾತಿ ಕಾರಣಕ್ಕೆ ಒಂದೇ ನೀತಿ ಅಂತ ಆಗಲ್ವಾ? ಒಂದು ವೇಳೆ ಹಾಗಿಲ್ಲದೆ ಇದ್ದರೆ ಪರ್ಸನ್ ಟು ಪರ್ಸನ್ನೇ ನೀವು ಮಾಡೋದು ಒಳ್ಳೇದು ಮಾಡೋದಿದ್ರೆ ಇವನು ಕೆಲಸ ಇಲ್ವಾ, ಏನು ವ್ಯವಸ್ಥೆ ಮಾಡಬಹುದು ಇವನಿಗೆ ಅಂತೇಳಿ ಜಾತಿಯನ್ನೇ ನೋಡದೆ ಒಂದು ಸಮಸಮಾಜ ಅಂತ ಮಾತಾಡ್ತಾರಲ್ಲ ಇವರು, ಸಮಸಮಾಜದ ಒಳಗಡೆನೆ ಸ್ವಲ್ಪ ಅಸಮಾನ ಸಮಾಜವನ್ನು ಕ್ರಿಯೇಟ್ ಮಾಡೋಂಥ ಇನ್ನೊಂದು ಪ್ರಯತ್ನನ ಇದು ಅಂತ. ಅಲ್ಲ, ಜಾತಿಯನ್ನ ನೋಡ್ದೇನೆ ಯಾವುದೇ ಜಾತಿ ಒಳಗಡೆ ಯಾರು ಇದ್ದಾರೆ ಅಥವಾ ಯಾರು ಸಮಸ್ಯೆ ಒಳಗಡೆ ಇದ್ದಾರೆ, ಯಾರು ಹಿಂದುಳಿದಾರೆ, ಈ ವಿಚಾರವನ್ನು ನೀವು ಹೇಳಿದ್ರಲ್ಲ, ಒಂದೇ ಜಾತಿಯವರು ನಗರ ಪ್ರದೇಶದೊಳಗಡೆ ಇರೋರು ಅವರ ಸ್ಥಿತಿಗತಿ ಬೇರೆ ಇರ್ಬೋದು, ಗ್ರಾಮೀಣ ಪ್ರದೇಶದೊಳಗಡೆ ಇರೋರ ಸ್ಥಿತಿಗತಿ ಬೇರೆ ಇರ್ಬೋದು. ಹಾಗಾದ್ರೆ ಅವ್ರಿಬ್ಬರನ್ನು ಒಂದೇ ರೀತಿ ಕನ್ಸಿಡರ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ನಿಮ್ ಪ್ರಶ್ನೆ. ಈಗ ಈ ಸಮೀಕ್ಷೆ ಒಳಗಡೆ ಗ್ರಾಮೀಣ ಪ್ರದೇಶದೊಳಗಡೆ ಇರೋರು, ನಗರ ಪ್ರದೇಶದೊಳಗೆ ಇರೋರು, ಆ ತರಹದ ಎಲ್ಲ ಒಂದು ಡೇಟಾ ಕೂಡ ಸಿಗತ್ತೆ. ಅವಾಗ ಹಿಂದುಳುವಿಕೆ ಇದಲ್ಲ, ಈ ಹಿಂದುಳುವಿಕೆಗೆ ಕಾರಣ ಏನು? ಈಗ ಜಾತಿ ಅಂತ ನೋಡದೆ ನಾವು ಕೇವಲ ಅವರ ಒಂದು ಆರ್ಥಿಕ ಸಾಮಾಜಿಕ ಸ್ಥಿತಿಯನ್ನ ನೋಡಿ ಮಾತ್ರ ಲೆಕ್ಕ ಹಾಕೋದಾದ್ರೆ, ಅಕಸ್ಮಾತ್ ಒಂದು ವೇಳೆ ಈ ಹಿಂದುಳುವಿಕೆಗೆ ಜಾತಿಯೇ ಕಾರಣ ಆಗಿದ್ರೆ ಅದು ಕೂಡ ಗೊತ್ತಾಗ್ಬೇಕಲ್ಲ ಅನ್ನೋದು ಈ ಒಂದು ಸಮೀಕ್ಷೆ ಹಿಂದಿನ ಉದ್ದೇಶ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಆ ತರ ಈಗ ನೋಡಿ, ಜಾತಿ ಒಂದು ಕಾರಣ ಇರ್ಲಿಕ್ಕೆ ಸಾಧ್ಯ, ಯಾಕೆ ನಾವು ಅದನ್ನೆಲ್ಲ ಗಳಿಲಿಕ್ಕೆ ಆಗಲ್ಲ. ಆ ತರದ್ ಇದ್ರೆ ಅದು ಕೂಡ ಗೊತ್ತಾಗ್ಬೇಕಲ್ಲ. ಈಗ ಅವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿರೋದ್ರಿಂದ ಇದು ಜಾತಿ ಗಣತಿ ಅಲ್ಲ ಆಗಿರೋದ್ರಿಂದ, ಮತ್ತು ಜಾತಿ ಗಣತಿಯನ್ನ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಆಗಿರೋದ್ರಿಂದ, ನಾಳೆ ಇದರ ಡೇಟಾ ಬಂದಾಗ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಈ ಡೇಟಾನ ಅವರು ಯಾವ ಆಧಾರದ ಮೇಲೆ ಯಾವ ರೀತಿ ಇದನ್ನು ಪ್ರೆಸೆಂಟ್ ಮಾಡ್ತಾರೆ, ಅದಕ್ಕೂ ಕೂಡ ರಾಜಕಾರಣಿಗಳಿಗೆ ಬೇರೆ ಬೇರೆ ಆದಂತ ದಾರಿ ಇರ್ತವೆ. ಅಧಿಕೃತವಾಗಿ ಏನೋ ಮಾಡ್ತಾರೆ, ಅನ್ಅಫಿಷಿಯಲ್ ಆಗಿ ಏನೋ ಲೀಕ್ ಮಾಡ್ತಾರೆ, ಅದು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಆದ್ರೆ ಫೈನಲಿ ಇದರ ಇಂಟೆನ್ಷನ್ ಏನು, ಯಾವ ರೀತಿ ಅವರು ಅದನ್ನ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ. ನಟರಾಜ್ ಗೌಡ, ಪ್ರೆಸೆಂಟೇಷನ್ ಬಗ್ಗೆ ಒಂದಷ್ಟು ಅನುಮಾನ ಇದೆ. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡು ಬಂದಾಗ ಗೌಪ್ಯತೆ ಅಂತ ಬಂದಾಗ ಸ್ವಲ್ಪ ಸುಧಾಮೂರ್ತಿಯವರು ಇಂಥ ಒಂದು ಪತ್ರವನ್ನು ಬರೆದರು. ಇದ್ರ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳಿಗೆ ಸುಧಾಮೂರ್ತಿಯವರೇ ಈ ಥರ ಬರೆದ್ರು ಅಂತ ಒಂದು ಕಡೆ ಕಳವಳ ವ್ಯಕ್ತಪಡಿಸಿದ್ದಾರೆ. 10ನೇ ತಾರೀಕು ಆಗಿರೋದು, ಒಂದು ವಾರದ್ದು ಆದಮೇಲೆ ಇದು ಆಚೆ ಬರ್ತಿರೋದು. ಇನ್ನೊಂದು ಕಡೆ ಕಳವಳ ಏನು ಅಂದರೆ, ಈ ಒಂದು ಮಾಹಿತಿ ಗೌಪ್ಯವಾಗಿರಲಿ, ಆ ಗೌಪ್ಯತೆಯೇ ಈ ಸಮೀಕ್ಷೆಯಲ್ಲಿ ಒಂಥರ ಉಲ್ಲಂಘನೆ ಆಗಿಬಿಟ್ಟಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಎಷ್ಟು ಬಂಗಾರ ಇಟ್ಟಿದೆಯಾ, ಎಷ್ಟು ಬೆಳ್ಳಿ ಇಟ್ಟಿದೆಯಾ, ಎಷ್ಟು ಕುರಿ ಇಟ್ಟಿದೆಯಾ, ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಏನು ಕೆಲಸ ಮಾಡ್ತೀಯಾ, ಈ ಡೇಟಾ ಇದೆಯಲ್ಲ, ಡೇಟಾ ಥೆಫ್ಟ್, ಡೇಟಾ ಕಳವು ಆಧಾರ್ ವಿಚಾರದಲ್ಲೇ ಅಲ್ಲೋಲ ಕಲ್ಲೋಲ ಎಬ್ಸಿತ್ತದು. ಆಮೇಲೆ ಅದು ಹಂಗಾಗಲಿಲ್ಲ, ಇನ್ನೊಂದಾಗಲಿಲ್ಲ, ಬೇರೆ ಬೇರೆ ಕತೆ ಬಂತು, ಬೇರೆ ಬೇರೆ ಥಿಯರಿ ಬೇರೆ. ಇವತ್ತು ಡೇಟಾನೇ ದುಡ್ಡು, ಡೇಟಾನೇ ಹಣ. ಆ ಡೇಟಾ ನೋಡಿಕೊಂಡೇ ಸೋಷಿಯಲ್ ಮೀಡಿಯಾನೂ ವರ್ಕ್ ಮಾಡುತ್ತೆ, ಮಾರ್ಕೆಟಿಂಗ್ ಕೂಡ ಹಂಗೆ ವರ್ಕ್ ಮಾಡುವಂಥದ್ದು. ಹಾಗಿದ್ದಾಗ ಸುಧಾಮೂರ್ತಿಯವರ ಪತ್ರನ ಈ ಥರ ಹಾದಿಬೀದಿಲೆಲ್ಲ ಸಿಗಬಹುದಾದರೆ, ಇನ್ನು ಆ ಡೇಟಾ ಬಗ್ಗೆ ಜನ ನಂಬಿಕೆ ಇಟ್ಕೊಳ್ಳೋದು ಹೇಗೆ? ಮುಕ್ತವಾಗಿ ನನ್ನೆಲ್ಲ ಪರಿಸ್ಥಿತಿಗಳನ್ನು ನಾನು ಆ ಗಣತಿದಾರರ ಮುಂದೆ ಬಂದು ನಾನು ಹೇಳ್ಕೊಳ್ಳೋದು ಹೇಗೆ ಅಂತ ನೋಡಿ. ಈ ಮೋದಿ ಸರ್ಕಾರ 2.0 ಬರಬೇಕಾದ್ರೆ ಕೇಂಬ್ರಿಡ್ಜ್ ಅನಲಿಟಿಕಾ ಅಂತ ಒಂದು ಸಂಸ್ಥೆ ಒಂದು ವರದಿ ಬಿಡ್ತದೆ. ಈ ಚುನಾವಣಾ ಅಕ್ರಮ ಆಗಿದೆ, ಡೇಟಾಗಳನ್ನು ಉಪಯೋಗಿಸ್ಕೊಂಡು ಅವ್ರ ಮೇಲೆ ಗೂಢಾಚಾರಿಕೆ ಥರ ಮಾಡಿ ಅವ್ರ ಮೇಲೆ ಫೇಸ್ಬುಕ್ ಅಥವಾ ಬೇರೆ ಬೇರೆ ಇಲ್ಲಾವುದು ಚಿಗುರು ಅಂತ ಬೇರೆ ಶುರುವಾಗಿತ್ತು, ಶಿಲುಮೆ. ಸೊ ಈ ಥರದ್ದು ಪ್ರಕರಣಗಳು ಖಂಡಿತ ಕೇಳಿ ಬರ್ತಾ ಇದಾವೆ ಅಲ್ಲಿ ಇಲ್ಲಿ. ಆದರೆ 90% ಈ ಡೇಟಾ ಇದೆಯಲ್ಲ, ಈ ಡೇಟಾ ಗೌಪ್ಯವಾಗೇ ಇರ್ತದೆ. 100% ಬೇಕು ನಮಗೆ. ಕೇಳಿ ವ್ಯಕ್ತಿ ಕೂಡ ಕೇಳಿ ಯಾವ ವಿಷಯ ಅಂತ ಹೇಳ್ತೀನಿ ನೋಡಿ. ಕೆಲವು ವಿಷಯಗಳು, ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಆದಾಯ ತೆರಿಗೆ ಇಲಾಖೆಯಲ್ಲಿ ನಿಮ್ಮ ಅಂಕಿಅಂಶಗಳು ಇರ್ತವೆ. ಯಾಕಂದರೆ ಆ ಡೇಟಾ ಅದು ಕೆಲವು ಸಲ ಡಿಕ್ಲೇರ್ ಇರ್ತದೆ. ಕೆಲವು ಡೇಟಾಗಳು, ಕೆಲವು ಪೊಲಿಟಿಷಿಯನ್ಸು, ಕೆಲವು ಜನಪ್ರತಿನಿಧಿಗಳದ್ದು ಡೇಟಾಗಳು ಆನ್ಲೈನಲ್ಲಿ ಇರ್ತದೆ, ವೆಬ್ಸೈಟಲ್ಲಿ ವಿತ್ ಅಫಿಡವಿಟ್ ಬಂದ್ಬಿಡ್ತದೆ. ಓಕೆ, ಎಲ್ಲ ಸರ್ಕಾರಿ ಉದ್ಯೋಗಿಗಳದ್ದು ಡೇಟಾಗಳು ಓಪನ್ ಆಗಿರ್ತವೆ, ಅವೆಲ್ಲ ಗೌಪ್ಯದಲ್ಲಿ ಇರಲ್ಲ.
ಅವ್ರದ್ದು ಅಂದ್ರೆ ವೈಯಕ್ತಿಕ ಅಂದ್ರೆ ತುಂಬಾ ವೈಯಕ್ತಿಕ ಏನು ಹೋಗಲ್ಲ, ಅವ್ರದ್ದು ಆಸ್ತಿ ಪಾಸ್ತಿ, ಅವ್ರ ಎಷ್ಟು ಅಧಿಕಾರ ಇದೆ, ಎಜುಕೇಶನ್ DCM ಅವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರಲ್ಲ, ಯಾರೇ ಇದೆಲ್ಲ ಕೇಳಕ್ಕೆ ಯಾರ ಹೇಳಿದ್ರು ನಿನಗೆ ಅಂದ್ರೆ ಅವರು ಚಿನ್ನ ಬೆಳ್ಳಿ ಹೇಳಿ ಕುರಿ ಮೇಕೆ ಏನೇ ಇದೆಲ್ಲ ಬರ್ಕಳಯ ಅಂತ ಹೇಳಿದ್ರು ಅವರು. ಈಗ ಅದು ಸಾಮಾನ್ಯ ಜನಸಾಮಾನ್ಯರು ಅದೇ ಪ್ರಶ್ನೆ ಮಾಡ್ತಾರೆ. ಓಕೆ, ಈಗ ನಮ್ಮ ಮನೆಗೆ ಬಂದಾಗಲೂ ಕೂಡ 45 ಮಿನಿಟ್ಸ್ ತಗೊಂಡಿದ್ದಾರೆ ಒಂದು ಸರ್ವೆ ಮಾಡಕ್ಕೆ, 4 ಜನ ಸರ್ವೆ ಮಾಡಲಿಕ್ಕೆ. 45 ಮಿನಿಟ್ಸ್ ಅಲ್ಲಿ ನಾವು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ನಮ್ಗೇನು ಅದ್ರೊಳಗೇನು ಗೋಪ್ಯ ಇಟ್ಕೋಬೇಕಾದಿಲ್ಲ. ಆಮೇಲೆ ನಾವು ಹರಿಬರಿನೂ ಇಲ್ಲ. 45 ನಿಮಿಷ ಇಂಥ ಸಮೀಕ್ಷೆಗೆ ಗೌರವಯುತವಾಗಿ ಬಂದವ್ರನ್ನ ಕುಂಡಿಸಿ ಅವ್ರಿಗೆ ಮಜ್ಜಿಗೆ ಕೊಟ್ಟು ಪಾನಕ ಕೊಟ್ಟು ಕುಂಡಿಸಿ ಗೌರವಯುತವಾಗಿ ಮಾಹಿತಿ ಕೊಡೋದು ತಪ್ಪೇನಿಲ್ಲ. ಇದು ಈ ರಾಜ್ಯದ ಬಾಗಿನ ಕೊಟ್ಟು ಕಳಿಸಿದ್ದಾರೆ. ಈ ಸರ್ಕಾರ, ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಒಳ್ಳೆ ಯೋಜನೆ ಇದೆ ಅಂತ ನಮ್ಮ ಮನಗಂಡ ಮೇಲೆ ನಾವು ಅದಕ್ಕೆ ಪ್ರೋತ್ಸಾಹ ಮಾಡಬೇಕು, ಬೇರೆಯವ್ರಿಗೆ ಎನ್ಕರೇಜ್ ಮಾಡಬೇಕು. ಡಿಸ್ಕರೇಜ್ ಮಾಡೋರು ಇದ್ದೇ ಇರ್ತಾರೆ. ಈ ಡಿಸ್ಕರೇಜ್ ಮಾಡೋ ಉದ್ದೇಶದಿಂದ ಕೆಲವು ಮಾಹಿತಿಗಳನ್ನ, ತಪ್ಪು ಮಾಹಿತಿಗಳನ್ನ ಪ್ರಚಾರ ಮಾಡ್ತಾನೆ ಇರ್ತಾರೆ. ಆ ಪ್ರಚಾರಗಳಿಗೆ ಕಿವಿ ಕೊಡಬಾರದು. ಇದರ ಉದ್ದೇಶ, ಮೂಲ ಉದ್ದೇಶ ಏನಿದೆ, ವ್ಯಕ್ತಿಯ ನಿರಾಕರಣೆ ಡಿಸ್ಕರೇಜ್ ಮಾಡ್ದಂಗ ನೋಡಿ. ನೀವೇ ಅವಕಾಶವನ್ನು ಕೊಟ್ಟು ನೋಡಿ, ಈಗ ನಿರಾಕರಣೆ ಮಾಡಿದ ತಕ್ಷಣ ರಮಾಕಾಂತ್ ಅವರೇ, ಹೌದು ಒಂದು ಅವಕಾಶ ಕೊಟ್ಟಿದೆ ರಮಾಕಾಂತ್ ಅವರೇ. ನಿಮ್ಮಂಥವ್ರು ಜನಪ್ರತಿನಿಧಿ ಅಲ್ಲದೆ ಒಂದು ಗಣ್ಯ ವ್ಯಕ್ತಿಗಳಾಗಿದ್ದ ಸಮಾಜದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದವರು, ನಿಮ್ಮ ಪ್ರಭಾವ ಜಾಸ್ತಿ ಜನಗಳ ಮೇಲೆ ಬೀಳ್ತದೆ ಅಂತ ಅಂದಿದ್ದಾಗ ನಾವು ಇಂಥವಕ್ಕೆ ಅವಕಾಶಗಳು ಕೊಡಬಾರ್ದು. ಆಮೇಲೆ ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯರು, ಆಯ್ತಾ, BJPಗೆ ಬಹಳ ಹತ್ತಿರದವರು, ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ, ದೇಶದಲ್ಲೇ ಹೆಸರು ಮಾಡಿದ್ದಾರೆ. ಅಂಥವರು ಮುಕ್ತವಾಗಿ ನಾನು ಈ ಅಂಕಿಅಂಶ ಕೊಡ್ತೀನಿ, ಬೇರೆಯವ್ರಿಗೆ ಎನ್ಕರೇಜ್ ಮಾಡಕ್ಕೆ ಕೊಡ್ತೀನಿ, ಇದು ದತ್ತಾಂಶಗಳು ಸಂಗ್ರಹ ಮಾಡಿ ಒಳ್ಳೆ ಯೋಜನೆಗಳು ಬರೋದಾದ್ರೆ ಅವರು ಜನಸೇವೆ ಮಾಡ್ತಾ ಇದ್ದಾರೆ. ಅವರು CSR ಫಂಡ್ಗಳಿಂದ, ಇನ್ಫೋಸಿಸ್ ಫೌಂಡೇಶನ್ ಇಂದ ಬಹಳ ಜನಸೇವೆ ಮಾಡ್ತಾ ಇದ್ದಾರೆ. ಸರ್ಕಾರ ಒಳ್ಳೆ ಯೋಜನೆ ಮಾಡ್ತಿದೆ ಅಂದರೆ ಈ ದತ್ತಾಂಶ ಉಪಯೋಗಕ್ಕೆ ಬರಲಿ. ಅಂದ್ರೆ ಅವ್ರು ತಗೊಂಡು ಅಲ್ಲಿಂದ ಅವ್ರಿಗೇನು ಯೋಜನೆ ಏನು ಹೋಗಲ್ಲ, ಅವ್ರೇನು ಯೋಜನೆ, ಯಾವ ಯೋಜನೆಗೂ ಅವ್ರೇನು ಅದನ್ನೇ ಬರ್ದಿರೋದು. ಇದರಿಂದ ಏನು ಯೂಸ್ ಇಲ್ಲ. ಆದರೆ ಅವರು ಒಂದು ಆದರ್ಶ ಆಗ್ಬೋದು ಜನತೆಗೆ. ಎಲ್ಲರೂ ನಾನು ದತ್ತಾಂಶ ಕೊಡ್ತೀನಿ, ನಾನು ಅಂಕಿಅಂಶ ಕೊಡ್ತೀನಿ, ಮಾಹಿತಿ ಕೊಡ್ತೀನಿ, ನೀವು ಕೊಡಿ ಅಂತ ಎನ್ಕರೇಜ್ ಮಾಡ್ಬೋದು. ಅಂಥ ಜಾಗದಲ್ಲಿರೋರು ಇದು ಮಾಡೋದು ನಿಜವಾಗ್ಲೂ ದುರದೃಷ್ಟಕರ. ಅದು ಯಾಕಂದ್ರೆ ನಾನು ನಾರಾಯಣಮೂರ್ತಿ ಅವ್ರದ್ದು, ಅವ್ರ ಇತಿಹಾಸ, ಅವ್ರ ಲೆಗಸಿ, ಅವ್ರನ್ನ ಅಭಿಮಾನ ಮಾಡಿಕೊಂಡು ಅವ್ರ ಸ್ಫೂರ್ತಿ ಪಡ್ಕೊಂಡು ಉದ್ಯಮಗಳಲ್ಲಿ ಮಾಡೋಂಥವ್ರು ಯೂತ್ಸ್ ಇದ್ದಾರಲ್ಲ ಕರ್ನಾಟಕದಲ್ಲಿ, ಅವ್ರು ನೋಡಿ ಉತ್ಸಾಹ ಸ್ಫೂರ್ತಿ ತಗೊಂತಾರೆ. ಅಂಥವ್ರು ಇದು ಮಾಡ್ಬಿಟ್ರಲ್ಲ ಅಂತೇಳಿ ತುಂಬಾ ಜನಕ್ಕೆ ಇವತ್ತು ಆಶ್ಚರ್ಯ ಮತ್ತೆ ಇದಾಗಿರ್ತದೆ. ಏನಪ್ಪ ಇವ್ರ ಮನಸ್ಥಿತಿ ಯಾವ್ದಿರ್ಬೋದು, ಯಾವ ತೇಜಸ್ವಿ ಸೂರ್ಯ, ಅವರಾದ್ರೂ ಪೊಲಿಟಿಷಿಯನ್, ತೇಜಸ್ವಿ ಸೂರ್ಯ ಪೊಲಿಟಿಕ್ಸ್ಗೋಸ್ಕರ ವಿರೋಧ ಮಾಡ್ತಾರೆ, ಪ್ರಹ್ಲಾದ್ ಜೋಶಿ ಪೊಲಿಟಿಕ್ಸ್ಗೋಸ್ಕರ ವಿರೋಧ ಮಾಡ್ತಾರೆ. ಇವ್ರೇನ್ ಪೊಲಿಟಿಕ್ಸ್ಗೋಸ್ಕರ ವಿರೋಧ ಮಾಡ್ಬೇಕಾ? ಸಮಾಜದಲ್ಲಿ ಇವರೊಬ್ರು ಮೆಂಬರ್ ರೀ, ಅದಕ್ಕೆ ಹೇಳ್ತೀನಿ PM ಕೇರ್ಸ್ ಫಂಡ್ ಅಲ್ಲಿ ಇವರೊಬ್ರು ಮೆಂಬರ್ ಇದ್ದಾರೆ. PM ಕೇರ್ಸ್ ಅಲ್ಲಿ ಅವ್ರ ಫ್ರೆಂಡ್ ಮೆಂಬರ್ ಇದ್ದಾರೆ. ಅವ್ರ ಫಂಡ್ ಕೊಡ್ತಾರೆ, ಅವರು ಅದಕ್ಕೆ ಆದ್ರೆ ಎಷ್ಟೊಂದು ಯೋಜನೆಗಳಿಗೆ ಅವರೆಲ್ಲ ಸಹಕಾರ ಕೊಡ್ತಾರೆ. ಆದರೆ ಇಂಥವ್ರು ಈ ಥರದ್ದು ಮಾಡಬಾರ್ದಾಗಿತ್ತು. ಅದು ಇಲ್ಲ, ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಅದನ್ನು ಸರಿ ಮಾಡಿಸ್ಬೋದು. ಯಾಕಂದ್ರೆ ಇಂಥವ್ರು ಇನ್ಫ್ಲೂಯೆನ್ಸರ್ ರೀ ಅವರೆಲ್ಲ ಸಮಾಜದಲ್ಲಿ. ಅವರು ತಪ್ಪುದಾರಿ ಜನಗಳನ್ನ ಎಳಿಬಾರ್ದು. ಈ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಇರ್ತದೆ, ನಾನು ಬೇಕಾಗಿಲ್ಲಪ್ಪ, ನನಗೆ EWSಗೂ ಬರಲ್ಲ, ನಾನು ಏನು ಬರಲ್ಲ, ನನಗೇನು ಬೇಕಾಗಿಲ್ಲ, ನಾನು ಕೊಡಲ್ಲ ಅಂತ ಹೇಳೋದು ಅದು ತಪ್ಪಾಗುತ್ತೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಅವ್ರು ಒಂದು ಸಹಕಾರ ಕೊಡಬೇಕು, ಆ ಭಾಗಿಯಾಗಬೇಕು. ನಾನು ಕೇಂದ್ರ ಸರ್ಕಾರ ಬಂದಾಗ ನಾನು ಕೊಡಲ್ಲ ಅಂತ ಹೇಳಲ್ಲ, ನಾನು ರಾಜ್ಯ ಸರ್ಕಾರ ಮಾಡಿಬಿಟ್ಟಿದೆ ನಾನು ಕೊಡಲ್ಲ ಅಂತ ಹೇಳಲ್ಲ. ಕೇಂದ್ರ ಸರ್ಕಾರ ಬಂದಾಗಲೂ ಕೇಂದ್ರ ಸರ್ಕಾರ ಡೇಟಾ ಅವ್ರಿಗೂ ವೆಯ್ಟ್ ಮಾಡಿ ನಟರಾಜ್ ಗೌಡ್ರೆ, ಏನು ಅಂತ ಅರ್ಜೆಂಟ್ ಏನು ನಿಮಗೆ? ಕೇಂದ್ರ ಸರ್ಕಾರ ಫೇಕ್ ಡೇಟಾ ಮಾಡ್ಬಿಡ್ತಾರೆ ಅಂತ ಈಗ ನೋಡಿ, ನೀವು ಕಾಯಿದೆ ಸ್ವಲ್ಪ. ಕೇಂದ್ರನು ಮಾಡಕ್ಕೆ ಹೊರಟಿದೆ, ಸುತ್ತೋಲೆ ಹೊರಡಿಸ್ತಾ ಇದೆ. ನಾವು ಮಾಡಕ್ ಹೊರಟ ಮೇಲೆ 2015 ನಂತರನೇ ಈ ಕೇಂದ್ರ ಸರ್ಕಾರ ಮಾಡಲ್ಲ ಅಂತಿಲ್ಲ. ಅಫಿಷಿಯಲ್ ಆಗಿ ಅವ್ರು ಮಾಡ್ಬೋದು, ನಿಮ್ಗಾರ ಮಾಡಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ. ನಮಗೆ ಏನ್ ರೈಟ್ಸ್ ಇದೆ? ಈ ತರ ಸಮೀಕ್ಷೆಗಳು ಮಾಡಿ ಯೋಜನೆಗಳು ಮಾಡೋ ರೈಟ್ಸ್ ನಮಗಿದೆ, ನಾವು ಮಾಡ್ತೀವಿ. ಈಗ ನಾವು ಆ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡುತ್ತೆ ಅಂತ ಹೇಳಿ ಏನಾದ್ರು ನಮ್ಗೇನು ಸಹಾಯ ಮಾಡುತ್ತಾ? ಹಣಕಾಸಿನ ಹೆಚ್ಚಿಗೆ ಸಹಾಯ ಮಾಡುತ್ತಾ? ಏನಿಲ್ಲ. ನಾವೇ ಯೋಜನೆಗಳು ಮಾಡಬೇಕು. ಆ ಯೋಜನೆಗೋಸ್ಕರ ಇದು ನಾವು ಮಾಡ್ತಾ ಇದೀವಿ. ಇದು ಕೇಂದ್ರ ಸರ್ಕಾರ ಜನಕ್ಕೆ ಮಾಡಲ್ಲ, ಜಾತಿಗೆ ಮಾಡ್ತೀರಾ ನೀವು ಅಂತ. ಕೇಂದ್ರ ಸರ್ಕಾರ ಜಾತಿಗೆ ಮಾಡಿದ್ರಿ. EWS ಮಾಡಿದ್ದು ಜಾತಿಗೇನೆ, ನಿಮ್ಗೆ ಗೊತ್ತಿರಲಿ. EWS ಮಾಡಿದ್ದು ಜಾತಿಗೇನೆ. ಜಾತಿನಲ್ಲಿ ಬಡವರಿದ್ರೆ ಅವ್ರಿಗೆ ಅನುಕೂಲ ಆಗ್ಲಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಏಳಿಗೆ ಆಗ್ಲಿ, ಸಮಾಜ ನಿರ್ಮಾಣ ಆಗ್ಲಿ, ಆ ಉದ್ದೇಶ. ಅದ್ರಲ್ಲಿ ಜಾತಿ ಅನ್ನೋದು ಅದು ವಾಸ್ತವ. ಹಿಂದೆನೂ ಇತ್ತು, ಇವಾಗಲಿದೆ, ಮುಂದೆನೂ ಇರುತ್ತೆ. ಈಗ ಕೇಂದ್ರ ಸರ್ಕಾರ ಮಾಡಬಹುದಾದ ಜಾತಿ ಸಮೀಕ್ಷೆಗೂ ಅಥವಾ ಜಾತಿ ಗಣತಿಗೂ ಈಗ ಕರ್ನಾಟಕ ರಾಜ್ಯ ಮಾಡ್ತಿರ್ತಕ್ಕಂಥ ಜಾತಿ ಸಮೀಕ್ಷೆಗೂ ಏನು ದೊಡ್ಡ ವ್ಯತ್ಯಾಸವನ್ನು ನೀವು ಗಮನಿಸ್ತಾ ಇದ್ದೀರಿ? ಅಥವಾ ಕೇಂದ್ರವನ್ನು ನಾವು ಯಾಕೆ ನಂಬಿಕೊಳ್ಬೇಕು, ರಾಜ್ಯವನ್ನು ನಂಬಕ್ಕೆ BJPಗೆ ಯಾಕೆ ಆಗ್ತಾ ಇಲ್ಲ ಅಂತ? ಸರ್ ಆಗಲ್ಲ ಸರ್. ನಾವು ಮೊದಲೇ ಹೇಳಿದ್ವಿ, ಮೊದಲನೇ ಸರ್ವೆ ಈ ಒಂದು ಕರ್ನಾಟಕದಲ್ಲಾಗುವಂಥ ಸಮೀಕ್ಷೆಗೆ ಅನ್ಸೈಂಟಿಫಿಕ್ ಅಂತ ಹೇಳಿದಂಥದ್ದು. ಅವಾಗ ದೊಡ್ಡ ಮುಖಂಡರಾಗ್ಬೋದು, ಪಂಗಡಗಳಾಗ್ಬೋದು, ಜಾತಿಗಳಾಗ್ಬೋದು, ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತ ಹೇಳಿದಂಥದ್ದು ನೂರಾರು ಉದಾಹರಣೆಗಳಿದ್ದು. ಯಾರು ಒಂದು ಜಾತಿ ಅಂತದ್ದು ಹೇಳಿಲ್ಲ. ಸೊ ಅದು ಅನ್ಸೈಂಟಿಫಿಕ್ ಅಂತ ಆಯಿತು. ಅದಾದಮೇಲೆ ದ ನೆಕ್ಸ್ಟ್ ಸರ್ವೆ, ಆ ಸಮೀಕ್ಷೆ ಇವರೇ ಪ್ರಕಾರ ಹೇಳೋದಂಥದ್ದು ಇಟ್ ಶುಡ್ ಬಿ ಬೆಟರ್ ಅಲ್ವಾ ಸರ್? ಅಲ್ಲಿ ಇನ್ನೂ ಕಾಂಪ್ಲಿಕೇಟೆಡ್ ಮಾಡಿ ಬಂದಾಗ, ಇನ್ನೂ ಹೊಸ ಜಾತಿಗಳನ್ನ ಸೇರ್ಕೊಂಡಾಗ, ಇದು ಮಾಡಿದಾಗ, ಮತ್ತೆ ಇಟ್ಸ್ ಆಪ್ಷನಲ್ ಅಂತ ಬಂದಾಗ, ಹೌ ಡು ದ ಪೀಪಲ್ ರಿಯಾಕ್ಟ್ ಸರ್? ಅದರಲ್ಲಿ
ಸೀರಿಯಸ್ನೆಸ್ ಬೇಕಲ್ವ ಸರ್ ಇಲ್ಲಿ. ಯು ಹ್ಯಾವ್ ಟು ಏನಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನರಲ್ಲಿ. ಆ ಅವೇರ್ನೆಸ್ ಕ್ರಿಯೇಟ್ ಆಗಿಲ್ಲ. ಸಡನ್ ಆಗಿ ಯಾರೋ ಡೆಲ್ಲಿಲಿ ಯಾರೋ ಹೇಳಿದ್ರು ಇನ್ನೊಂದು ಸರ್ವೆ ಮಾಡುವಂತ ನೀನ್ ರೆಡಿ ಆಗ್ಬಿಟ್ಟೆ ನೀನ್ ಅದಲ್ಲಿ. ಸರ್ 3.5 ಕೋಟಿ ಇರೋ ತೆಲಂಗಾಣ 3 ತಿಂಗಳು 3.5 ತಿಂಗಳು ತಗೊಂಡ್ರು ಸರ್ ಅವರು. 7 ಕೋಟಿ ಜನ ಇರುವಂತದನ್ನ ಇಷ್ಟು ಫೋರ್ಸ್ಫುಲ್ ಆಗಿ ಇನ್ನ ಅವ್ರನ್ನ ಎಡ್ಯುಕೇಟ್ ಆಗಿ ಎನ್ಯುಮಿನೇಟರ್ಸ್ ನ ಎಡ್ಯುಕೇಟ್ ಮಾಡ್ದಿರಾ, ಪೂರ್ಣ ಮಾಹಿತಿ ಕೊಡ್ದಿರಾ, OTP ಬರ್ದಿರಾ, ಈ ತರ ಎಲ್ಲ ಮಾಡಿದಾಗ ಇದನ್ನ ಹೆಂಗ್ ನೀವು ಹೌ ಡಿಡ್ ಯು ಇಂಪ್ರೂವೈಸ್ ಇಟ್? ಹಳೇದೇ ಅನ್ಸೈಂಟಿಫಿಕ್ ಅನ್ಬೇಕಾದಾಗ ಇದು ಅದಕ್ಕಿಂತ ವರ್ಸ್ಟ್ ಅಲ್ವಾ ಸರ್ ಅಲ್ಲಿ. ಸೊ ವರ್ಸ್ಟ್ ಅಂತ ಇರ್ಬೇಕಾದಾಗ ವೆನ್ ಮೀಡಿಯಾ ಸಚ್ ಎ ಪವರ್ಫುಲ್ ಇದು ತೋರಿಸ್ತಾ ಇದ್ದಾರೆ ಯಾವ ರೀತಿ ಸಮೀಕ್ಷೆ ಆಗ್ತಾ ಇದೆ. ಕೆಲವರು ಹಸುನುಗಿದ್ದಾರೆ, ಕೆಲವರಿಗೆ ಅಂಗವಿಕಲರು ಇದು ಮಾಡಿದ್ದಾರೆ, ಸ್ಪೀಡೇ ಇಲ್ಲ ಅಂತಲ್ಲ, 5% 10% ಸ್ಪೀಡ್ ಯಾರೋ ಮುಖ್ಯಮಂತ್ರಿಗಳು ಒತ್ತಡ ಹೇಳ್ಬಿಟ್ಟು ನೀವು ಮಾಡಿ ಅಂತಂದಾಗ ಹೌ ಗುಡ್ ಇಟ್ ವಿಲ್ ಬಿ ಸರ್? ಹೌ ಗುಡ್ ಇಟ್ ಅಂದ್ರೆ ಲಾಸ್ಟ್ 10 years ಸರ್ವೆಗಳಲ್ಲಿ ಆ ಸರ್ವೆನಲ್ಲಿ ಏನು ಡೇಟಾ ತಗೊಳ್ದೇನೆ ಭಾಗ್ಯಗಳು ಕೊಟ್ಟರು. ಆ ಸರ್ಕಾರ ಆ ಒಂದು ಅವಧಿ ಮೊದಲನೇ ಅವಧಿಯಲ್ಲಿ ಭಾಗ್ಯಗಳದ್ದೇ ಆಗೋಯ್ತು, ಈ ಅವಧಿಯಲ್ಲಿ ಗ್ಯಾರಂಟಿನೇ ಆಗೋಯ್ತು. ನೀವು ಸಮಾಜ ಎಲ್ಲಿ ನೋಡ್ತೀರಾ ನೀವು ಅದಲ್ಲಿ? ಯಾವ ಸಮಾಜ ನೋಡ್ತಾ ಇದ್ದೀರಾ? ಇದನ್ನ ಹೇಳೋದು. ಆಮೇಲೆ ನಟರಾಜ್ ಗೌಡ್ರು ಹೇಳ್ತಾ ಇರ್ಬೇಕಾದಾಗ ಡಿಸ್ಕರೇಜ್ಮೆಂಟ್ ಅಂತ, ದ ಫಸ್ಟ್ ಡಿಸ್ಕರೇಜ್ಮೆಂಟ್ ಫ್ರಮ್ ದ ಗವರ್ಮೆಂಟ್ ಕೇಮ್ ಫ್ರಮ್ ಯುವರ್ ಡೆಪ್ಯೂಟಿ CM. ಹಿ ವಾಸ್ ನಾಟ್, ನೀವು ಹೇಳ್ತಾ ಇದ್ದೀರಾ ಹಿ ವಾಸ್ ನಾಟ್ ಏಬಲ್ ಟು ಡಿಸ್ಕ್ಲೋಸ್ ಹಿಸ್ ಕೇಸಸ್, ಹಿ ವಾಸ್ ನಾಟ್ ಏಬಲ್ ಟು ಡಿಸ್ಕ್ಲೋಸ್ ಹಿಸ್ ಗೋಲ್ಡ್. ಏನು ಅವರ ಒಂದು ವಸ್ತುಸ್ಥಿತಿ ಹೇಳಕ್ಕೆ ತಯಾರಿ ಇಲ್ಲ ಅಂದಾಗ ನೀವೇ ಪ್ರೆಸಿಡೆಂಟ್ ಕೊಟ್ರಿ ಜನಗಳಿಗೆ. ಅವನು ಹೇಳಿಲ್ಲ ಅಂದ್ರೆ ನಾನೇ ಕೇಳಲಿ? ಸಾಮಾನ್ಯ ಜನರ ಭಾಷೆ ಏನು ಅಂದ್ರೆ ನಿಮ್ CM ಹೇಳಿಲ್ಲ, ಡೆಪ್ಯೂಟಿ CM ಹೇಳಿಲ್ವಾ, ನಾನು ಯಾಕೆ ಹೇಳಿ? ಸೊ ಈ ತರ ಅಂದಾಗ ಹೌ ವಿಲ್ ಯು ಗೆಟ್ ದ ಕರೆಕ್ಟ್ ಡೇಟಾ? ನಿರುತ್ಸಾಹ ಜನಕ್ಕೆ ಅಲ್ಲಿ. ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್. ಆ ಅವೇರ್ನೆಸ್ ಕ್ರಿಯೇಷನ್ಸ್ ಇಂದ ನೀವು ಅದನ್ನ ತಗೊಬೇಕಾಗಿತ್ತು. ಫೈನ್. ಇಲ್ಲಿ ಸುಭಾಷ್ ಜಿ, ಈಗ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಸರ್ಕಾರದ ಒಳಗಿರುವ ಸೋಕಾಲ್ಡ್ ಕೋಟ್ ಅಂಡ್ ಅನ್ಕೋಟ್ ಮೇಲ್ಜಾತಿಯವರು ಈ ಸಮೀಕ್ಷೆಗೆ ಈ ರೀತಿ ಉತ್ತರಿಸುವ ಮೂಲಕವಾಗಿ ತನ್ನ ಆಂತರಿಕವಾಗಿ ತನ್ನ ಮನಸ್ಸಲ್ಲಿರ್ತಕ್ಕಂಥ ವಿರೋಧವನ್ನು ಆ ಗಣತಿದಾರರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬೇಕಾ? ಇನ್ನೊಂದು ಕಡೆ ಚೆಕ್ ಮಾಡಿದಾಗ ಸಮಾಜ, ಯಾವುದೇ ರಾಜಕಾರಣಿಗೆ ಒಂದು ಸಮಾಜವನ್ನು ಅದರಲ್ಲಿ ಎಲೆಕ್ಟ್ ಆಗಕ್ಕೆ ಭಾಳ ಕಷ್ಟ ಆಗಿಬಿಡುತ್ತೆ ಸುಭಾಷ್ ಜಿ. ಕೋರೆಗಳಿದ್ರೇ ಆತನಿಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅಥವಾ ಒಂದು ಓಟು ಬೀಳೋಕ್ಕೆ ಈಸಿ ಆಗಬಹುದೇ ವಿನಃ ಈ ಸಮಾಜ ಅಂತ ಒಂದು ಬಿಂಬಿಸ್ತಾರಲ್ಲ, ಇದು ಪ್ರಾಕ್ಟಿಕಲ್ ಗ್ರೌಂಡಲ್ಲಿ ನೋಡಿದಾಗ ಬಹಳ ಕಷ್ಟ ಇದು. ಈಗ ಅಲ್ಲಿ ಕುರಿ ಮೇಯಿಸೋರು, ಮೇಕೆ ಮೇಯಿಸೋರು, ಎಷ್ಟು ಮೇಕೆ ಇದೆ, ಏನು ಕತೆ ಅಂತ ಲಿಸ್ಟ್ ಬಂದಾಗ, ರೀ ಬೆಂಗಳೂರಲ್ಲಿ ಯಾರು ಮೇಕೆ ಸಾಕ್ತಾರೆ ಅಂದ್ಬಿಟ್ರು ಒಂದೇ ಮಾತು. ಇಲ್ಲಿ ಯಾರು ಮೇಕೆ ಸಾಕೊಂಡು ಕೂತಿದ್ದಾರೆ, 1% ಜನನು ಆ ಥರದ್ದಿಲ್ಲ ಅಂತವ. ಇದೇ DK ಶಿವಕುಮಾರ್ ಹೇಳಿದ ಮಾತು. ಇದೆಲ್ಲ ಬರೆಯ ಕೇಳಿದ್ದು ನಿನಗೆ ಏನ್ರಿ ಸರ್ವೆ ಅಂದ್ಬಿಟ್ರು ಅವರು. ಹೀಗಿದ್ದಾಗ ಹಳ್ಳಿ ಕಡೆ ಇರಬಹುದು, DK ಶಿವಕುಮಾರ್ ಅವ್ರ ಸಮುದಾಯದವರೇ ಹಳ್ಳಿ ಕಡೆ ಕುರಿ ಮೇಕೆ ಸಾಕ್ತಿರಬಹುದು. ಹೀಗಿದ್ದಾಗ ಈ ಸಮಾಜ ಒಂದು ಸರ್ವೆ ಮಾಡಿಬಿಡ್ತೀನಿ. ಅದು ನವೆಂಬರ್ 1ನೇ ವಾರದಲ್ಲಿ, ನವೆಂಬರ್ 2ನೇ ವಾರದಲ್ಲಿ ಎಲೆಕ್ಷನ್ ನಡೆದು ಬಿಹಾರದಲ್ಲಿ 14ಕ್ಕೆ ರಿಸಲ್ಟು ಬಂದ್ಬಿಡುತ್ತೆ ಬಿಹಾರದಲ್ಲಿ. ಇದರ ಒಳಗಡೆ ನಡೆದುಬಿಟ್ಟು ಅಂಕಿಅಂಶವನ್ನು ನಾನು ಕೊಟ್ಟುಬಿಟ್ಟು ಒಂದಷ್ಟು ಯೋಜನೆಯನ್ನು ಅನೌನ್ಸ್ ಮಾಡಿಬಿಟ್ಟು ಇದರ ಇಂಪ್ಯಾಕ್ಟ್ ಬಿಹಾರದಲ್ಲಿ ಏನಾದರೂ ಆಗಲಿ ಅಂತ ಈ ಸರ್ಕಾರದ ಬಯಕೆ ಇತ್ತಾ? ಇಲ್ಲ ರಮಾಕಾಂತ್, ಇದು ಎಕ್ಸಿಕ್ಯೂಷನಲ್ ಪಾರ್ಟ್ ಏನಿದೆ ಅಲ್ಲ, ಈಗ ಬಿಜೆಪಿ ವಕ್ತಾರರು ಮಾತಾಡಿದ ಕೊನೆಗೆ ಬಹಳ ಸರಿಯಾಗಿದೆ. ಯಾಕಂದ್ರೆ ನೋಡಿ, ನೀವು ಆರಂಭದೊಳಗಡೆ ಹೇಳಿದ್ರಿ ಒಟ್ಟು 5 ಕೋಟಿ ಜನರೊಳಗಡೆ ಅಥವಾ ಅದು 50% ಮಾತ್ರ ಈಗ ಇಲ್ಲಿವರೆಗೂ ಆಗಿದೆ. 18ನೇ ತಾರೀಕಿಗೆ ಡೆಡ್ಲೈನ್ ಇದೆ ಅಂತ. 18ನೇ ತಾರೀಕಿಗೆ ಡೆಡ್ಲೈನು 50% ಆಗಿದೆ. ಮತ್ತು ಆ ಸಮೀಕ್ಷೆ ಮಾಡೋರ ಮೇಲೆ ಯಾವ ರೀತಿ ಒತ್ತಡ ಇದೆ, ಈ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ. ಈಗ ಈ ವಿಚಾರದೊಳಗಡೆ ಸರ್ಕಾರ ಇನ್ನಷ್ಟು ಹೆಚ್ಚು ಪ್ರಿಪೇರ್ಡ್ ಆಗಿರ್ಬೇಕಾಗಿತ್ತು. ಮತ್ತು ನೋಡಿ, ಈ ತರದ ಸಿಚುವೇಶನ್ ಅಲ್ಲಿ ಬರುವಂತ ಡೇಟಾನ ನೀವು ಎಷ್ಟು ಅದ್ರ ಎಕ್ಯುರೇಸಿ ಇರುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ಉದ್ದೇಶ ಸರಿ ಇದೆ, ಎಲ್ಲರೂ ಕೊಡಬೇಕು, ಇದನ್ನ ಪ್ರೋತ್ಸಾಹ ಮಾಡಬೇಕು, ಭಾಗವಹಿಸಬೇಕು, ಅದನ್ನ ಎಲ್ಲರೂ ಹೇಳ್ತಾ ಇದ್ದಾರೆ, ಓಕೆ ಒಪ್ಕೊಳ್ಳೋಣ. ಆದ್ರೆ ಎಕ್ಯುರೇಸಿ ರೇಟ್ ಎಷ್ಟು ಇರುತ್ತೆ? ಈಗ 50% ಆಗಿದೆ, ಇನ್ನು ಒಂದು ದಿವಸ ಉಳಿದಿದೆ, ಈ ಟೈಮ್ ಒಳಗಡೆ ಎಷ್ಟು ದಿವಸ ಮಾಡ್ಲಿಕ್ಕೆ ಸಾಧ್ಯ? ಆಮೇಲೆ ಬಹಳಷ್ಟು ಈಗ DK ಶಿವಕುಮಾರ್ ಅಂತವ್ರೆ ಡಿಸ್ಕರೇಜ್ ಮಾಡಿಬಿಟ್ರು. ಆರಂಭದೊಳಗಡೆ ಈ ಮೊದಲಿಗೆ ಈ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇರುವಂತ ಒಂದು ಲಿಂಗಾಯತ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕೂಡ ಇದ್ರ ಬಗ್ಗೆ ರಿಸರ್ವೇಶನ್ ಅನ್ನ ಹೊಂದಿದ್ರು. ಬಹಳಷ್ಟು ಅವರ ಪಕ್ಷದೊಳಗಡೆ ಭಿನ್ನಾಭಿಪ್ರಾಯ ಇತ್ತು, ಕ್ಯಾಬಿನೆಟ್ ನಲ್ಲಿ ಜಗಳಗಳಾಗ್ತಾ ಇದ್ವು. ಈ ಎಲ್ಲಾ ವಿಚಾರಗಳು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದು ಈಗ DK ಶಿವಕುಮಾರ್ ಅವರ ಮೂಲಕ ವ್ಯಕ್ತ ಆಗಿರ್ಬೋದು. ಆದ್ರೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ಈ ಎಕ್ಸಿಕ್ಯೂಷನ್ ಪಾರ್ಟ್ ವಿಚಾರದೊಳಗಡೆ ಸರ್ಕಾರ ಖಂಡಿತವಾಗಿಯೂ ಕೂಡ ಎಷ್ಟು ಪ್ರಿಪರೇಷನ್ ಅನ್ನ ಮಾಡಬೇಕಾಗಿತ್ತು ಅಷ್ಟು ಪ್ರಿಪರೇಷನ್ ಅನ್ನ ಮಾಡಲಿಲ್ಲ, ತರಾತುರಿ ಮಾಡ್ತು. ಇಂಥ ಸಂದರ್ಭದೊಳಗಡೆ ಬರುವಂತ ಡೇಟಾ ಬಹಳ ಎಕ್ಯುರೇಟ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಕಷ್ಟ. 100% ಎಕ್ಯುರೇಸಿ ಇಲ್ಲದೆ ಇದ್ರೂ ಕೂಡ ನಾವು ಮ್ಯಾಕ್ಸಿಮಮ್ ಎಕ್ಯುರೇಟ್ ಆಗಿರುವಂತ ಒಂದು ಡೇಟಾನ
ಪಡಿಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕಾಗಿತ್ತು ಅಂತ ನನಗನ್ನಿಸ್ತದೆ. ಥ್ಯಾಂಕ್ ಯು ಸುಭಾಷ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ. ಥ್ಯಾಂಕ್ ಯು ನಟರಾಜ್ ಗೌಡ, ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಕೂಡ ಮಾತಾಡಿದ್ದೀರಿ. ಈ ಸಮೀಕ್ಷೆ ಇದರಲ್ಲಿ ಸುಧಾಮೂರ್ತಿ ಅಂತವರೇ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿದ್ರೆ ಹೇಗೆ ಅಂತ ಇದನ್ನು ಅವ್ರು ಹೇಳ್ತಿದ್ದಾರೆ ಒಂದು ಬೇರೆ ರೀತಿಯಲ್ಲಿ, ಒಂದು ಆದರ್ಶವಾಗಿ ಏನೋ ಅವರು ಇದಕ್ಕೆ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದಾಗಿತ್ತೇನೋ ಅಂತೇಳಿ. ಆದರೆ ಯಾರನ್ನು ಕೂಡ ಈ ಸಮೀಕ್ಷೆಗೆ ಫೋರ್ಸ್ ಮಾಡುವಂತಿಲ್ಲ ಅಂಥೇಳಿ ಕಾನೂನು ಇದೆ, ಸರ್ಕಾರ ಕೂಡ ಹೇಳಿತ್ತು. ಅದರ ನೆಲೆಗಟ್ಟಲು ಕೂಡ ನೋಡಬೇಕಾಗತ್ತೆ. ಈ ಸಮೀಕ್ಷೆಯ ತರಾತುರಿಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇರುವುದರ ನಡುವೆನೇ ಈ ಸಮೀಕ್ಷೆಯ ನಿಖರತೆಯ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಆಲ್ರೆಡಿ ರೈಸ್ ಆಗಿದೆ. ಸಮೀಕ್ಷೆ ಬಂದ ಮೇಲೆ ಎಷ್ಟರ ಮಟ್ಟಿಗೆ ಇದು ಜನಗಳನ್ನು ತಲುಪುತ್ತೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.